ನಮಸ್ಕಾರ ಶ್ರೀ ಗಿರೀಶ್ ಕಾರ್ನಾಡ್. ನಮಸ್ಕಾರ. ನೀವು ಕನ್ನಡದ ಒಬ್ಬ ಮಹತ್ವದ ನಾಟಕಕಾರರು, ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ಚಲನಚಿತ್ರ ನಟ, ನಿರ್ದೇಶಕ, ನಿರ್ಮಾಪಕ. ಅದೇ ರೀತಿ ರಂಗನಾಟಕ ಕ್ಷೇತ್ರದಲ್ಲೂ ನಿಮ್ಮದು ವಿಶೇಷವಾದಂಥ ಹೆಸರು. ದೂರದರ್ಶನದ ಸೀರಿಯಲ್ಗಳಲ್ಲಿ ನಟನೆಯ ನಿಮ್ಮದೇ ಛಾಪನ್ನು ಉಳಿಸಿದವರು ನೀವು. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಮಹತ್ವದ ಕೆಲಸ ಮಾಡಿರುವಂಥ ನೀವು, ಇವುಗಳಲ್ಲಿ ಅತಿ ಹೆಚ್ಚಾಗಿ ಮೆಚ್ಚಿಕೊಂಡಂತಹ ರಂಗ ಯಾವುದು ಮತ್ತು ಅದರೊಂದಿಗೆ ನೀವು ನಿಮ್ಮನ್ನು ಗುರುತಿಸಿಕೊಳ್ಳುವಂಥ ರೀತಿ ಹೇಗೆ? ನಾನು ಮೂಲತಃ ನಾಟಕಕಾರ ಅಷ್ಟೇ. ನಿಜವಾಗ್ಲೂ ನಾಟಕ ಬರೆದು ಹೊಟ್ಟೆ ಹೊರ್ಕೊಳ್ಳೋದು ಸಾಧ್ಯ ಇದ್ದಿದ್ರೆ ನಾನು ಬೇರೆ ಏನೂ ಮಾಡ್ತಿದ್ದಿಲ್ಲ. ಅಥವಾ ಒಂದು ಉತ್ಸಾಹಕ್ಕೋ ಒಂದು ವಿಲಾಸಿ ಪ್ರವೃತ್ತಿಯಾಗಿಯೋ ಮಾಡ್ತಿದ್ದೇನೋ, ಆದರೆ ಅದರೊಳಗೆ ಈಗ ಎಷ್ಟು ಹೊತ್ತು ಹಾಳು ಮಾಡ್ತಿದ್ದೇನೋ ಅಷ್ಟು ಹಾಳು ಮಾಡ್ತಿದ್ದಿಲ್ಲ, ಖಂಡಿತವಾಗಿ ಮಾಡ್ತಿದ್ದಿಲ್ಲ. ಆದರೆ ಕನ್ನಡ ರಂಗಭೂಮಿಯ ಇಂದಿನ ಪರಿಸ್ಥಿತಿಯಲ್ಲಂತೂ, ಅಥವಾ ಇವನ್ ಭಾರತೀಯ ರಂಗಭೂಮಿಯ ಇಂದಿನ ಪರಿಸ್ಥಿತಿಯಲ್ಲಿ ನಾಟಕಕಾರನಾಗಿ ಜೀವಿಕೆ ಗಳಿಸ್ಕೊಳ್ಳೋದು ಸಾಧ್ಯ ಇಲ್ಲ. ಹೀಗಾಗಿ ಸಿನಿಮಾಗಳಲ್ಲಿ ಹೋಗ್ಬೇಕಾಗ್ತದೆ, ಆ್ಯಕ್ಟ್ ಮಾಡಬೇಕಾಗ್ತದೆ, ಇವೆಲ್ಲ ಮಾಡಬೇಕಾಗ್ತದೆ, ದಂಧೆಯಾಗಿ ಮಾಡ್ತೀನಿ. ಆದರೆ ನಿಜವಾಗಿ ನನಗೆ ಆತ್ಮೀಯವಾಗಿ ನನ್ನನ್ನು ತೊಡಗಿಸಿದ್ದು, ಸಂಪೂರ್ಣವಾಗಿ ತೊಡಗಿಸಿದ್ದು ನಾಟಕ ಲೇಖನ ಅಷ್ಟೇ. ಅಂದರೆ ಸಾಹಿತಿಯಾಗೆ ನಿಮ್ಮನ್ನು ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀರಿ? ನಾಟಕ ಲೇಖನ ಸಾಹಿತ್ಯ ಅಂತಲೂ ಲೆಕ್ಕ ಹಾಕಬಹುದು, ಆದರೆ ಅದು ರಂಗ ಪ್ರದರ್ಶನಕ್ಕೂ ಬರಿತೀವಿ. ಹೀಗಾಗಿ ನನಗನ್ನಿಸ್ತದೆ ಉಳಿದ ಸಾಹಿತಿಗಳಿಗಿಂತ ನಾಟಕಕಾರದ ಅದೊಂದು ಸ್ವಲ್ಪ ಭೇದ ಇರ್ತದೆ. ಅದೇನಂತಂದರೆ, ಉಳಿದ ಸಾಹಿತಿ, ಕವಿಯಾಗಲಿ, ಲೇಖಕನಾಗಲಿ, ಕಾದಂಬರಿಕಾರನಾಗಲಿ, ಕಥೆಗಾರನಾಗಲಿ, ತನ್ನ ವಾಚಕರ ಜೊತೆಗೆ, ತನ್ನ ಪ್ರೇಕ್ಷಕರ ಜೊತೆಗೆ ಒನ್ ಟು ಒನ್ ರಿಲೇಶನ್ಶಿಪ್ ಮೇಲೆ ಅವನ ಸಂವಹನೆ ಆಗ್ತದೆ. ಒಂದು ಹೇಳ್ತೀನಿ, ಒಬ್ಬ ಓದ್ತಿರ್ತಾನೆ, ಅದು ಒಂದು ಯಾವುದೋ ಖಾಸಗಿ ಒಂದು ಮೂಲೆಯಲ್ಲಿ ಕೂತು ಓದ್ತಿರ್ತೀವಿ. ನಾಟಕದಲ್ಲಿ ಹಾಗಲ್ಲ. ನಾಟಕ ಬರೆದರೆ ಅದು ರಂಗಭೂಮಿಯ ಮೇಲೆ ಜೀವಂತವಾಗಿ ಬಂದಾಗೆ ಅದು ನಿಜವಾದ ಕಲೆ. ಅದು ಇಲ್ದಿದ್ರೆ ಅದು ಪೂರ್ಣ ಜೀವಂತವಾಗಿದೆ ಅಂತ ಹೇಳಿಕ್ಕಾಗೋದಿಲ್ಲ. ಜಿ ಎ ಕುಲಕರ್ಣಿ ಅಂತ ಮರಾಠಿ ಸುಪ್ರಸಿದ್ಧ ನಾಟಕಕಾರರಿದ್ದರು, ಧಾರವಾಡದೊಳಗಿದ್ರು. ಅವ್ರು ಯಾವಾಗಲೂ ಅಂತಿದ್ರು, ನೀವು ಗಿರೀಶ್, ನೀವು ಹ್ಯಾಂಗೆ ನಾಟಕ ಬರೀತೀರಿ, ಯಾಕಂತಂದ್ರೆ ಬಹಳ ಪರಾವಲಂಬಿ ಕಲೆ ಅದು ಅಂತ. ಜನರನ್ನ ನಂಬೇಕಾಗ್ತದೆ. ಇಲ್ಲ, ಮತ್ತೆ ರಂಗಭೂಮಿಗೆ ಬರಬೇಕು, ನೀವು ನಟರನ್ನು ನಂಬಬೇಕು, ನಿರ್ದೇಶಕರನ್ನು ನಂಬಬೇಕು. ಅದು ರಂಗಭೂಮಿಗೆ ಬಂದು ಜನ ಮೆಚ್ಚಿದ ಮೇಲೆ ಅಂದ್ರೆ ಅದರ ಸಾರ್ಥಕತೆ ಆಗ್ತದೆ. ಅಲ್ಲಿ ತನಕ ನೀವು ಹೇಳೋ ಈ ಮಾತಿನ ಮೇಲೆ ಇನ್ನೊಂದು ಪ್ರಶ್ನೆ ಹುಟ್ಟುತ್ತದೆ. ಅಂದರೆ ಈ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂಥ ಒಬ್ಬ ವ್ಯಕ್ತಿ ಮೂಲಭೂತವಾಗಿ ಒಬ್ಬ ಸಾಹಿತಿ ಆದರೆ ಮಾತ್ರ ಇಂಥ ಸಾಧನೆ ಮಾಡ್ಲಿಕ್ಕೆ ಸಾಧ್ಯನೋ ಅನ್ನುವಂಥ ಒಂದು ಧ್ವನಿ ಏನೋ ಹೊಂಡುತ್ತದೆ. ಇದಕ್ಕೆ ನಿಮ್ಮ ಅನಿಸಿಕೆ ಏನು? ಇಲ್ಲ, ಹಾಗೇನು ನನಗೇನು ಅನಿಸೋದಿಲ್ಲ. ಅಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಹಿತ್ಯಕ್ಕೆ ಸಂಬಂಧ ಇಲ್ಲದೆ ಮಾಡಿದವರು ಇದ್ದಾರೆ. ಸಂಗೀತ, ನೃತ್ಯ ಇದಕ್ಕೆ ಸಂಬಂಧಿಸಿದವರು, ಅಥವಾ ಪೇಂಟಿಂಗ್ನಿಂದ ಮುಂದೆ ನಾಟಕಕ್ಕೆ ಬಂದು ನಾಟಕದ ಸೆಟ್ಸ್ಗಳನ್ನು ಮಾಡಿದವರು, ಇಂಥ ಶಗಾಲ್ನಂಥ ವ್ಯಕ್ತಿ ನೋಡಿದರೆ, ಅಥವಾ ಜಾನ್ ಕಾಕ್ಟೂರ್ ಅಂತ. ನಮ್ಮಲ್ಲಿ ದುರದೃಷ್ಟದಿಂದ ಏನಾಗಿದೆ ಅಂತಂದರೆ, ಒಂದು ಥರ ನ್ಯಾರೋ ಸ್ಪೆಷಲೈಸೇಷನ್, ಒಂದು ಸಂಕುಚಿತ ಭಾವನೆ ಬಂದುಬಿಟ್ಟಿದೆ. ಒಬ್ಬ ಕಲಾಕಾರ ತನ್ನ ಕಲೆಯಲ್ಲಿದ್ದರೂ ಉಳಿದ ಕಲೆಗಳ ಹತ್ರ ಲಕ್ಷಣ ಕೊಡಬಾರದು. ಅದು ನನಗನ್ನಿಸ್ತದೆ, ಯಾವುದೇ ಒಂದು ಶ್ರೀಮಂತ ಸಾಂಸ್ಕೃತಿಕ ಸಂದರ್ಭದಲ್ಲಿ ಈ ಕಲೆಗಳ ನಡುವೆ ಬೇಕಾದಷ್ಟು ಕೊಡುಕೊಳ್ಳೋದು ಆಗಬೇಕು. ಒಬ್ಬ ವ್ಯಕ್ತಿ ಒಂದೇ ಕ್ಷೇತ್ರದಲ್ಲ, ಉಳಿದ ಕ್ಷೇತ್ರದಲ್ಲಿಯೂ ತನ್ನನ್ನು ತೊಡಗಿಸ್ಕೊಂಡು ಅದನ್ನು ಅರ್ಥ ಮಾಡೋ ಪ್ರಯತ್ನ ಮಾಡ್ಕೊಂಡು ಇಂಟ್ರಾಕ್ಷನ್ ಇರಬೇಕು, ಬೇಕೇ ಬೇಕು. ಈಗ ಉದಾಹರಣೆ ಸತ್ಯಜಿತ್ ರಾಯ್ ತಗೊಳ್ರಿ. ಸತ್ಯಜಿತ್ ರಾಯ್ ಮೂಲತಃ ಅವರೇ ಹೇಳ್ದಂಗೆ ಚಿತ್ರ ನಿರ್ದೇಶಕರು, ಅದ್ರ ಒಳ್ಳೆ ಕಥೆಗಳನ್ನು ಬರೆದಿದ್ದಾರೆ, ಒಳ್ಳೆ ಲಿಪಿಕಾರರು, ಒಳ್ಳೆ ಚಿತ್ರಕಾರರು, ಇದೆಲ್ಲ ಮಾಡಿದ್ದಾರೆ. ಅಂದರೆ ಬೇರೆ ಬೇರೆ ಸಾಹಿತಿನೇ ಮೂಲವಾಗಿ ಆಗಿರಬೇಕು ಅಂತೇನೆ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ, ನಿಮ್ಮ ನಾಟಕಗಳ ಹಿನ್ನೆಲೆಯಲ್ಲಿ ಪ್ರಶ್ನೆ, ಈ ಐತಿಹಾಸಿಕ ಅಥವಾ ಪೌರಾಣಿಕ ಯಾವುದೇ ವಸ್ತು ಇದ್ರೂ ಕೂಡ ಅದನ್ನು ಪ್ರಚಲಿತ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಅದನ್ನು ಅಭಿವ್ಯಕ್ತಿಪಡಿಸುವಂಥ ಒಂದು ಕಲೆ ನಿಮ್ಮದು, ನಿಮ್ಮ ನಾಟಕಗಳಲ್ಲಿ ಕಂಡುಬರುವಂಥದ್ದು. ಇಂಥ ವೈಶಿಷ್ಟ್ಯತೆ ನಿಮ್ಮ ನಾಟಕಗಳಲ್ಲಿದೆ. ನಿಮ್ಮ ಇತ್ತೀಚಿನ ಮಹತ್ವದ ನಾಟಕ ತಲೆದಂಡವಂತೂ ಈ ಮಾತಿಗೆ ಅತ್ಯಂತ ಸಮರ್ಥ ಉದಾಹರಣೆ ಅಂತ ನನಗನ್ನಿಸ್ತಾ ಇದೆ. ಈ ಒಂದು ತಂತ್ರವನ್ನು ಉಪಯೋಗಿಸಿಕೊಂಡು ಈ ನಾಟಕ ಏನು ಬರೆದಿರಲ್ಲ, ಇದರ ಉದ್ದೇಶ ಮತ್ತು ಅದರ ಆಶಯಗಳು ಏನು, ಒಂದೆರಡು ಮಾತಲ್ಲಿ ಹೇಳ್ತೀರಾ? ಸಮಕಾಲೀನತೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾನು ಸಮಕಾಲೀನ ಜೀವನದಲ್ಲಿ ಇರೋದ್ರಿಂದ ನನ್ನ ಪ್ರತಿಯೊಂದು ವಿಚಾರ, ನನ್ನ ಪ್ರತಿಯೊಂದು ಪ್ರತಿಕ್ರಿಯೆ ನನ್ನ ಸಮಕಾಲೀನ ಘಟನೆಗಳಿಗೆ ಒಂದು ಪ್ರತಿಕ್ರಿಯೆ ಆಗಿರ್ತದೆ. ಅದು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಆದ್ದರಿಂದ ನಾನು ಪುರಾಣ ಕಥೆಗಳನ್ನು ತಗೊಳ್ಳಿ, ಯಾವುದೇ ಒಂದು ದಂತಕಥೆನೋ, ಫೋಕ್ ಟೇಲೋ, ಜಾನಪದ ಕಥೆನೋ, ಅಥವಾ ಐತಿಹಾಸಿಕ ಸಂದರ್ಭ ತಗೊಳ್ಳಿ, ಏನು ತಗೊಂಡ್ರು ಕೊನೆಗೂ ಅದು ನನ್ನ ಸಮಕಾಲೀನ ಪ್ರಜ್ಞೆಯೊಳಗಿಂದಲೇ ಮೂಡಿ ಬರಬೇಕು. ಹೀಗಾಗಿ ಸಮಕಾಲೀನ ಒಂದು ವೇದಿಕೆಯಿಂದ ಅದರ ಮೇಲೆ ಕಾಮೆಂಟ್ ಮಾಡೋದು ತಪ್ಪೋದಿಲ್ಲ. ನಾನಾಗಿರೋದ್ರಿಂದ 1991ರಲ್ಲಿ ಜೀವಂತವಾಗಿರೋದ್ರಿಂದ ಇಲ್ಲಿಯ ಸಮಸ್ಯೆಗಳು ನನ್ನನ್ನು ಪ್ರಚೋದನೆ ಮಾಡಿದಾಗ ಮಾತ್ರ ಕೆಲವೊಂದು ಕಥೆಗಳೋ ಕ್ರಿಯೆಗಳೋ ನನಗವು ಇದರ ಮೇಲೆ ನಾಟಕ ಬರೀಬೇಕು ಅಂತ ಅನಿಸ್ತದೆ, ಅದು ನಾಟಕ ಮಾಡಬೇಕು ಅಂತ ಅನಿಸ್ತದೆ. ಅಂದಾಗ ಸಮಕಾಲೀನತೆ ಅದರೊಳಗೆ ಬರೋದು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ನನಗೆ. ತಲೆದಂಡದಲ್ಲಿ ಅಂತೂ ಇದನ್ನು ನನಗೆ ಬರೀಬೇಕು ಅಂತ ಅನಿಸಿದ್ದು ಎಮರ್ಜೆನ್ಸಿ ಕಾಲದಲ್ಲಿ. ಎಮರ್ಜೆನ್ಸಿ ಹೊತ್ತಿಗೆ ಅಥವಾ ಎಮರ್ಜೆನ್ಸಿ ಮುಗಿದ ಮೇಲೆ ನಾವು ಎಲ್ಲರನ್ನು ಬೈತಿದ್ವಿ, ರಾಜಕಾರಣಿಗಳನ್ನು ಬೈತಿದ್ವಿ, ಅವರು ಇದು ಮಾಡಿದ್ರು, ಅದು ಮಾಡಿದ್ರು. ಅದು ನನಗೇನು ಅನಿಸ್ತದೆ ಅಂತಂದರೆ, ಕೊನೆಗೂ ಒಂದು ವಿಶ್ವಾಸಘಾತ ಮಾಡಿದವರು, ನಮ್ಮ ಡೆಮೋಕ್ರಸಿ ವಿಶ್ವಾಸಘಾತ ಮಾಡಿದವರು ಅಂತಂದರೆ ಬುದ್ಧಿಜೀವಿಗಳೇ.
ಯಾಕಂದ್ರೆ ಬುದ್ಧಿಜೀವಿಗಳಲ್ಲಿ ಒಬ್ಬರಾದರೂ ಆ ಎಮರ್ಜೆನ್ಸಿ ಹೊತ್ತಿಗೆ ಮಾತೆತ್ತಲಿಲ್ಲ. ಆ ಸಂದರ್ಭದಲ್ಲಿ ಆರಂಭವಾದ ಆ ನಾಟಕ 15 ವರ್ಷ ನನ್ನ ತಲೆಯಲ್ಲಿತ್ತು. ಅದು ಪೂರ್ಣಗೊಳ್ಳಬೇಕಾಗಿದ್ರೆ ಕಳೆದ ವರ್ಷ ಒಂದು ಕಡೆಗೆ ಮಂಡಲ್ ಕಮಿಷನ್ ಗದ್ದಲ, ಇನ್ನೊಂದು ಕಡೆಗೆ ಮಂದಿರ್ ಮಸ್ಜಿದ್ ಗದ್ದಲ. ಆಗ ನನಗನ್ನಿಸ್ತು ಇವೆಲ್ಲ ಆ ನಾಟಕವನ್ನು ರೂಪಿಸಿದ್ರೆ ಅದರೊಳಗೇನು ಆಶ್ಚರ್ಯ ಇಲ್ಲ. ಆಮೇಲೆ ಈ ಉತ್ತರದ ಮೇಲೆ ಇನ್ನೊಂದು ಪ್ರಶ್ನೆ ಹೇಳ್ತದೆ. ಈಗ ನಾವು ಐತಿಹಾಸಿಕ ವಸ್ತುವನ್ನು ಈ ರೀತಿ ವರ್ತಮಾನದ ಸಂದರ್ಭಕ್ಕೆ ಹೊಂದಿಸಿ ಬರೆಯುವಂತಹದ್ದು ಒಂದು ಪ್ರವೃತ್ತಿ ಇದೆಯಲ್ಲ, ಇದು ಬಹುಶಃ ಇತಿಹಾಸಕ್ಕೆ ಒಂದು ರೀತಿಯಲ್ಲಿ ಅಪಚಾರ ಅನ್ನೋ ಅರ್ಥದಲ್ಲ, ಅದನ್ನು ಬೇರೆ ರೀತಿಯಲ್ಲಿ ಇಂಟರ್ಪ್ರಿಟೇಷನ್ ಮಾಡುವಂತಹ ಒಂದು ಸಾಧ್ಯತೆ ಇರ್ತದಲ್ಲ. ಇದಕ್ಕೆ ಇಂಟರ್ಪ್ರಿಟೇಷನ್ ಇಲ್ಲದೆ ಇತಿಹಾಸ ಇಲ್ಲೇ ಇಲ್ಲ. ಅಲ್ಲ, ವಾಸ್ತವ ವಸ್ತುನಿಷ್ಠವಾದ ಇತಿಹಾಸ ಅಂತ ಯಾವ ಇತಿಹಾಸಕಾರನೂ ನಂಬೋದಿಲ್ಲ. ಇತಿಹಾಸಕಾರರನ್ನೇ ಕೇಳಿದ್ರೆ ಇವತ್ತಿನ ಇತಿಹಾಸಕಾರ ಹೇಳಿದ್ದು ನಿನ್ನೆ ಇತಿಹಾಸಕಾರನ ವಿರುದ್ಧ ಇರ್ಬೋದು, ನಾಳಿನ ಇತಿಹಾಸಕಾರ ಇನ್ನೊಂದು ಥರ ಇಂಟರ್ಪ್ರಿಟೇಷನ್ ಇರ್ತಾನೆ, ಹೊಸ ಹೊಸ ಥಿಯರೀಸ್ ಬರ್ತವೆ, ಹೊಸ ಹೊಸ ತಾತ್ವಿಕ ನಿಲುವುಗಳು ಬರ್ತವೆ. ಆದ್ದರಿಂದ ಇತಿಹಾಸ ಅನ್ನೋದು ಒಂದು ವಸ್ತುನಿಷ್ಠವಾದ ಯಾವುದೋ ಒಂದು ಸಂಗತಿ ಅನ್ನೋ ಈ ನಿಲುವೇ ತಪ್ಪು. ಇದು ಮೊದಲನೇದು. ಎರಡನೇದು, ನಾ ಮೊದಲೇ ಹೇಳಿದ ಹಾಗೆ ಯಾವುದೇ ವಸ್ತುನ ಹತ್ತಿರ ನೋಡಿದರೂ ಅದು ನಮ್ಮ ಸಾಂಸ್ಕೃತಿಕ ಸಂದರ್ಭದಿಂದ ಅದನ್ನು ಅರ್ಥೈಸೋದು ಇದು ಅನಿವಾರ್ಯ. ಅದು ಇದನ್ನು ನಾವಷ್ಟೇ ಮಾಡ್ತೇವೆ ಅಂತೆಲ್ಲ ಭಕ್ತರು ಮಾಡ್ತಾರೆ. ಈಗ ಹರಿಹರ ಕೂಡ ಬಸವರಾಜ ದೇವರ ರಗಳೆ ಬಸವೇಶ್ವರರ 100 ವರ್ಷ ನಂತರ ಬರೆದದ್ದು. ಆದ್ರಿಂದ ಅದರೊಳಗೆ ಆಗಿರೋ ಘಟನೆಗಳೆಲ್ಲ ನಿಜ ಅಥವಾ ಫ್ಯಾಕ್ಚುಯಲ್ ಅಂತ ಹೇಳಿಕ್ ಆಗೋದಿಲ್ಲ. ಆ ಕವಿ ತನ್ನ ಸಾಂಸ್ಕೃತಿಕ ಸಂದರ್ಭದಿಂದ ತಾನು ಕೇಳಿದ್ದನ್ನ ಅರ್ಥೈಸ್ಕೊಂಡು ಬರೆದಿದ್ದಾನೆ. ಅದಕ್ಕೆ ಆದ್ರಿಂದ ಭೀಮಕವಿ ಬರೆದದ್ದು ಬೇರೆ ಆಗ್ತದೆ, ಹರಿಹರ ಬರೆದದ್ದು ಬೇಕಾಗ್ತದೆ, ಆಗ್ಲೇಬೇಕದು. ಆಮೇಲೆ ಇದನ್ನ ಬಿಟ್ಟು ಅಂದ್ರೆ ನೀವು ಇವೆಲ್ಲ ಯಯಾತಿ ಆಗಲಿ, ತೊಗಲಕ್ಕಾಗಲಿ, ಆಮೇಲೆ ಇದು ತಲೆದಂಡ ಆಗಲಿ, ಇವೆಲ್ಲ ನಾಟಕಗಳು ನೋಡಿ ನೀವು ಹೆಚ್ಚಾಗಿ ಐತಿಹಾಸಿಕ ಅಥವಾ ಪೌರಾಣಿಕ ವಸ್ತುಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಅವುಗಳನ್ನು ವರ್ತಮಾನದ ಸ್ಥಿತಿನಲ್ಲಿನೇ ಹೇಳಿದಿರಿ. ಆದರೆ ಇದನ್ನು ಬಿಟ್ಟು ವರ್ತಮಾನದ ಸಮಸ್ಯೆಗಳನ್ನೇ ನೇರವಾಗಿ ಹೇಳುವಂಥ ನಾಟಕಗಳನ್ನು ನೀವು ಇನ್ನೂ ಬರೆದಿಲ್ಲಲ್ಲ. ನನಗೆ ಅನಾವಶ್ಯಕ ಅನ್ನಿಸ್ತದೆ. ಏನು ಒಂದು ಅಂತಂದರೆ, ನನಗೆ ಇವತ್ತಿನ ವಾಸ್ತವವಾದಿ ಸಂಪ್ರದಾಯ ಏನಿದೆ ಅದರೊಳಗೆ ವರ್ತಮಾನದ ಸಮಸ್ಯೆಗಳನ್ನು ಬರೆಯೋದು ಯಾವುದೋ ಒಂದು ಅದು ಬಹಳ ಬೋರಿಂಗ್ ಅಂತ ಅನಿಸ್ತದೆ. ಆ ಫಾರ್ಮೇ ಬಹಳ ನೋಡಿದ್ರೆ ಬೋರ್ ಆಗ್ತದೆ. ಒಂದು ಯಾವುದೋ ಒಂದು ಮನೆಯ ಪಡಸಾಲೆಯಲ್ಲಿ ಕೂತು 4 ಜನ ಒಂದು ಸೋಫಾ ಇಟ್ಟು ಇತ್ಲಾಗ ಒಂದು ಕುರ್ಚಿ ಎತ್ಲಾಗ ಒಂದು ಕುರ್ಚಿ ಇಟ್ಟು ಅಸ್ಪೃಶ್ಯತೆಯ ಬಗ್ಗೆನೋ ಸ್ತ್ರೀ ಪ್ರಶ್ನೆಯ ಬಗ್ಗೆನೋ ಮಾತಾಡೋ ಆ ಸಂಪ್ರದಾಯನೇ ನನಗದು ಒಂಥರ ಅಸಹ್ಯ ಆಗಿಬಿಟ್ಟಿದೆ, ನನಗೆ ನೋಡ್ಲಿಕ್ಕೂ ಆಗೋದಿಲ್ಲ. ಆದ್ದರಿಂದ ಸಮಕಾಲೀನ ಸಮಸ್ಯೆಗಳ ಬಗ್ಗೆ ಬರೀಬೇಕಾಗಿದ್ರೆ ಯಾವುದಾದ್ರೂ ಒಂದು ಹೊಸ ಫಾರ್ಮು ಒಂದು ಕ್ರಿಯೇಟ್ ಮಾಡಬೇಕು ಅಂತ ನನಗನ್ನಿಸ್ತದೆ. ಒಂದು ಉದಾಹರಣೆ ತಗೊಳ್ಳೋದಿದ್ರೆ, ದಕ್ಷಿಣ ಅಮೆರಿಕಾದ ಕಾದಂಬರಿಕಾರರು ಮಾರ್ಕೆಸ್, ಬೊರ್ಗೆಸ್ ಮೊದಲಾದವರು ಆ ಮ್ಯಾಜಿಕಲ್ ರಿಯಲಿಸಮ್ ಅನ್ನೋ ಒಂದು ಇದನ್ನು ಕ್ರಿಯೇಟ್ ಮಾಡಿದ್ರು, ಒಂದು ಹೊಸ ಸಂಪ್ರದಾಯ ಕ್ರಿಯೇಟ್ ಮಾಡೋದು ಕಾದಂಬರಿಗಳಲ್ಲಿ. ಮತ್ತು ಈಗಿತ್ತಾಗಿ ಬಂದಿರೋ ದಕ್ಷಿಣ ಅಮೆರಿಕೆಯ ಎಲ್ಲ ಕಾದಂಬರಿಕಾರರು ಆ ದೃಷ್ಟಿಯಿಂದ ಜಗತ್ತಿನ ಗಮನವನ್ನು ಸೆಳೆದುಕೊಂಡಿದ್ದಾರೆ. ಯಾಕಂತಂದ್ರೆ ಸಮಕಾಲೀನ ಜೀವನದ ಬಗ್ಗೆ ಬರೀಬೇಕಾದ್ರೂ ಅದನ್ನು ವಾಸ್ತವಿಕತೆಯ ಸ್ಟ್ರೇಟ್ ಜಾಕೆಟ್ನಲ್ಲೇ ಹಾಕಿ ಬರೀಬೇಕು ಅಂತಿಲ್ಲ. ಆದರೆ ಆ ಹಿನ್ನೆಲೆ ಬಿಟ್ಟರೆ ಬೇರೆ ಫಾರ್ಮ್ ನನಗೇನು ಸಿಕ್ಕರೆ ಬರೀತೀನಿ ಅಷ್ಟೆ. ಆಮೇಲೆ ಇನ್ನು ಈ ಕನ್ನಡ ನಾಟಕ ರಂಗಭೂಮಿಗಳ ವಿಷಯವಾಗಿ ಒಂದೆರಡು ಪ್ರಶ್ನೆಗಳು. ನಮ್ಮಲ್ಲಿ ಜನಪದ ರಂಗಭೂಮಿ, ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿ ಈ ರೀತಿ ಮೂರನ್ನು ಪ್ರತ್ಯೇಕವಾಗಿ ಕಾಣುವಂಥ ಒಂದು ಪರಂಪರೆನೇ ಬೆಳ್ಕೊಂಡು ಬಂದಿದೆ. ಈ ಮೂರನ್ನು ಪ್ರತ್ಯೇಕೀಕರಣಗೊಳಿಸುವಂಥ ಒಂದು ಮೇನ್ ಎಲಿಮೆಂಟ್ ಯಾವುದಂತೀರಿ ನಿಮ್ಮ ದೃಷ್ಟಿಯೊಳಗೆ? ಹವ್ಯಾಸಿ ರಂಗಭೂಮಿನ ಬೇರೆಯಾಗಿ ಕಾಣಬೇಕು, ಕಾಣದೇ ಉಪಾಯ ಇಲ್ಲ. ಯಾಕೆಂತಂದರೆ ವೃತ್ತಿ ಯಾವಾಗಾಗ್ತದೆ, ಆ ವೃತ್ತಿ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಹೊರ್ಕೊಳ್ಳೋದು ಸಾಧ್ಯ ಇದ್ದರೆ, ನಿಮ್ಮ ಉಪಜೀವಿಕೆ ಮಾಡೋದು ಸಾಧ್ಯ ಇದ್ದರೆ ಅದು ವೃತ್ತಿ, ಇಲ್ಲದಿದ್ರೆ ಅದು ವೃತ್ತಿ ಅಲ್ಲ. ಹವ್ಯಾಸಿ ಅಂದ ಕೂಡಲೇ ಅದರ ಅರ್ಥ ಏನು, ನಾವು ಬ್ಯಾಂಕ್ನಲ್ಲೋ ಇನ್ಶೂರೆನ್ಸ್ನಲ್ಲೋ ಇನ್ನೆಲ್ಲೋ ಕೆಲಸ ಮಾಡಿ ನಮ್ಮ ಮೋಜಿಗೆ ಒಂದು ವಿಲಾಸಕ್ಕೆ ಅಂತ ನಾಟಕ ಆಡೋದು, ಅದು ಹವ್ಯಾಸಿ. ಆದ್ದರಿಂದ ಹವ್ಯಾಸಿ ರಂಗಭೂಮಿ ಮತ್ತು ವೃತ್ತಿ ರಂಗಭೂಮಿ ಯಾವುದು ಇದನ್ನು ಒಂದುಗೂಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ವೃತ್ತಿ ರಂಗಭೂಮಿಯಲ್ಲಿ ಜಾನಪದ ರಂಗಭೂಮಿ ಮತ್ತು ವೃತ್ತಿ ರಂಗಭೂಮಿ ಅನ್ನೋ ಭೇದ ಇರಬೇಕೋ ಇಲ್ಲೋ ಅನ್ನೋದು ಒಂದು ಮುಖ್ಯವಾದ ಅಂಶ. ಐತಿಹಾಸಿಕವಾಗಿ ಖಂಡಿತವಾಗಿ ಭೇದ ಇದೆ. ಯಾಕಂತಂದ್ರೆ ಕನ್ನಡದ ವೃತ್ತಿ ರಂಗಭೂಮಿ ಇದು ಮಹಾರಾಷ್ಟ್ರದ ವೃತ್ತಿ ರಂಗಭೂಮಿಯ ಪರಿಣಾಮ ಹುಟ್ಟಿಕೊಂಡದ್ದು, ಅದು ಪಾರ್ಸಿ ರಂಗಭೂಮಿಯ ಪರಿಣಾಮ ಹುಟ್ಟಿದ್ದು, ಅದು ಇಂಗ್ಲಿಷ್ ರಂಗಭೂಮಿಯ ಪರಿಣಾಮ ಹುಟ್ಟಿದ್ದು, ಅಂದ್ರೆ 19ನೇ ಶತಮಾನದಲ್ಲಿ. ಹೀಗಾಗಿ ರಂಗಭೂಮಿಗೆ ಚೌಕಟ್ಟು ಹಾಕಿ ಅಥವಾ ನನಗೆ ಗೊತ್ತದೆ, ನಾನು ಸಣ್ಣವಿರ್ತಾ ನನ್ನ ತಂದೆಯವರು ಶಿರಸಿಯಲ್ಲಿ ಡಾಕ್ಟರ್ ಆಗಿದ್ದರು. ಆವಾಗ ನಾವು ಕಂಪ್ನಿ ನಾಟಕಗಳನ್ನು ನೋಡಲಿಕ್ಕೆ ಊರಿನ ಶಿಕ್ಷಕರು, ಲಾಯರು, ಡಾಕ್ಟರು, ಅಂದ್ರೆ ತಾವು ಯಾರು ಮಧ್ಯಮ ವರ್ಗದವರು ಅಥವಾ ಸುಶಿಕ್ಷಿತರು, ಬೆಳಚಾಯಿ ಮಂದಿ ಅಂತ ಯಾರು ತಿಳ್ಕೊತಾರೋ ಅವರೆಲ್ಲ ಕಂಪ್ನಿ ನಾಟಕ ನೋಡ್ಲಿಕ್ಕೆ ಹೋಗ್ತಿದ್ರು. ಆದ್ರೆ ಯಕ್ಷಗಾನ ನೋಡ್ಲಿಕ್ಕೆ ನಮ್ಮ ಮನೆ ಆಳ್ಮಕ್ಕಳ ಸಂಗತಿ ಕಳಿಸ್ತಿದ್ರು. ಯಾಕಂತಂದ್ರೆ ಯಕ್ಷಗಾನ ಅಂತಂದ್ರೆ ಒಂಥರ ಕೀಳು, ಅದಕ್ಕೇನು ಮಿಡಲ್ ಕ್ಲಾಸ್ ಮಧ್ಯಮ ವರ್ಗದವರು ಸಂಬಂಧ ಇಲ್ಲ ಅನ್ನೋ ಒಂದು ಪ್ರವೃತ್ತಿ ಇತ್ತು. ನನಗನ್ನಿಸ್ತದೆ
ಇದು ಒಂದು ಒಂದು ನಿಜವಾದ ಒಂದು ಅರ್ಥಪೂರ್ಣವಾದ ಪ್ರವೃತ್ತಿಯನ್ನು ತೋರಿಸ್ತದೆ. ಯಾಕಂತಂದ್ರೆ ವೃತ್ತಿ ರಂಗಭೂಮಿ ಮೇನ್ಲಿ ಬೆಳೆದದ್ದು, ಮುಖ್ಯವಾಗಿ ಬೆಳೆದದ್ದು, ಉಳಿದದ್ದು ನಗರಗಳಲ್ಲಿ, ಹೌದು, ಊರುಗಳು, ಹಳ್ಳಿಗಳಲ್ಲ. ಯಾಕಂದ್ರೆ ಹಳ್ಳಿಗಳಲ್ಲಿ ಹೋಗಿ ನಾಟಕ ಆಡೋದು ಅವ್ರಿಗೆ ಪೂರೈಸಿದ್ದು ಸಾಧ್ಯನೂ ಇದ್ದಿಲ್ಲ, ಎಕನಾಮಿಕ್ಸ್ ಇವತ್ತಿಗೂ ಸಾಧ್ಯ ಇಲ್ಲ. ಆದರೆ ಜಾನಪದ ರಂಗಭೂಮಿ ಆ ಜೀವನದ ಜಾನಪದ ಜೀವನದಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಇವತ್ತು ಸುಗ್ಗಿ ಆದ್ಮೇಲೆ ನಾಳೆ ಕುಣಿಯೋದು ಇನ್ನೇನೋ ಆ ಪರಿಸರದಲ್ಲಿ ಬಂದ ಹಳ್ಳಿಗಳೇನೆ. ಆದ್ರಿಂದ ಆ ಭೇದನೂ ನಾವು ಒಪ್ಕೊಳ್ಳಿಕ್ಕೆ ಬೇಕು. ಯಾಕಂತಂದ್ರೆ ನನಗನ್ನಿಸ್ತದೆ ಯಾವುದೇ ದೃಷ್ಟಿಯಿಂದ ಅವೆರಡನ್ನ ಒಂದುಗೂಡಿಸ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಈ ರೀತಿ ಪ್ರತ್ಯೇಕೀಕರಣ ಇದೆಯಲ್ಲ, ಇದು ಎಲ್ಲರಿಗೂ ತಲುಪಬಹುದಾದಂಥ ನಾಟಕ ರಂಗವನ್ನ ಅದರದೇ ಆದಂಥ ಕ್ರಿಯಾಕ್ಷೇತ್ರದೊಳಗೆ ಆ ಜನರನ್ನು ಕೂಡ, ಅಂದ್ರೆ ಅದರಲ್ಲಿ ತೊಡಗು ಜನರನ್ನು ಕೂಡ ಹಿಂಗೆ ಪ್ರತ್ಯೇಕ ಮಾಡ್ತದಲ್ಲ, ಇದರಿಂದ ಸಾಂಸ್ಕೃತಿಕ ಸಂದರ್ಭನೇ ಹಂಗದ. ಹಳ್ಳಿ ಜನ ಬೇರೆ, ಊರು ಜನ ಬೇರೆ, ನಮ್ಮ ಇದು ಬೇರೆ. ಒಂದು ಮಾತಾದ್ರೆ ಹೇಳ್ಬೇಕು, ವೃತ್ತಿ ರಂಗಭೂಮಿ ಅನ್ನೋದು ಕರ್ನಾಟಕದಲ್ಲಿ ಎಷ್ಟದ? ನನಗನ್ನಿಸ್ತದೆ ಉತ್ತರ ಕರ್ನಾಟಕದಲ್ಲಿ ಒಂದು 30-32 ಕಂಪ್ನಿಗಳಿರ್ಬೇಕು. ಪಾಪ ಅವುಗಳ ಪರಿಸ್ಥಿತಿ ನೋಡ್ಲಾಸಲ್ಲ. ಅಂದ್ರೆ ಅಷ್ಟು ಇಲ್ಲಿ ಫಿಲ್ಮ್ ಆರ್ಥಿಕವಾಗಿ ಇಲ್ಲಿಂದ ಫಿಲ್ಮ್ ಇನ್ ಸ್ಟಾರ್ಸ್ ಅನ್ನೆಲ್ಲ ಕರೆದು ಒಂಥರ ಕ್ಯಾಬರೆ ಮಾಡ್ದಂಗೆ ಮಾಡಿ ಅವು ಉಳ್ಕೋಬೇಕಾಗ್ತದೆ. ಅದು ನಿಜವಾಗ್ಲಿ ಕನಿಕರ ತರುವಂಥ ಪರಿಸ್ಥಿತಿ. ಜಾನಪದ ರಂಗಭೂಮಿ ಹಲವು ಕಡೆ ಸಮೃದ್ಧವಾಗಿ ಬೆಳೀತಾ ಇದೆ. ಅದಕ್ಕೆ ನನಗನ್ನಿಸ್ತದೆ ಇದು ಸಾಕಷ್ಟು ಉತ್ತೇಜನೂ ದೊರೆತದೆ. ಯಕ್ಷಗಾನ ಉದಾಹರಣೆ ಕಮರ್ಷಿಯಲ್ ಆಗಿ 1,000-2,000 ಜನ ನೋಡ್ತಾರೆ. ಸರಿ, ಹೇಳೋ ಉದ್ದೇಶ ಏನು ಅಂತಂದ್ರೆ, ನಿಜವಾಗಿ ಬೆಂಗಳೂರಿನಂಥ ಊರಿನಲ್ಲಿ ರಂಗಭೂಮಿ ಇಲ್ಲ. ನಮ್ಮ ನಗರಗಳಲ್ಲಿ, ಕರ್ನಾಟಕದಲ್ಲಿ ವ್ಯಾವಸಾಯಿಕ ರಂಗಭೂಮಿ ಅಂತ ಏನಾದರೂ ನಗರದ ಸಂದರ್ಭದಲ್ಲಿ ಮಾತಾಡಬೇಕಾದ್ರೆ ಇದು ನಾವು ನಮ್ಮನ್ನ ಮೋಸ ಮಾಡ್ಕೊತೀವಿ ಅಷ್ಟೇ. ಕೆಲವರು ನೀನಾಸಂನಂಥವ್ರು, ಕೆ ವಿ ಸುಬ್ಬಣ್ಣನಂಥವ್ರು ತಿರುಗಾಟ ಮಾಡಿ ಇನ್ನೂ ಒಂಥರ ನಾಟಕಗಳನ್ನು ಬೇರೆ ಬೇರೆ ಕಡೆ ತಗೊಂಡು ಹೋಗಿ ಆಡೋ ಒಂದು ಬಹಳ ಅಪೂರ್ವವಾದ ಇದನ್ನ ಪ್ರಯತ್ನ ಮಾಡಿದ್ದಾರೆ. ಕಾರಂತರು ಅದನ್ನು ರಂಗಾಯಣದಿಂದ ಮಾಡ್ತೀನಿ ಅಂತಂತಾರೆ, ಮುಂದಿನ ವರ್ಷ ಮಾಡಬಹುದು. ಆದರೆ ಇಂಥ ಪ್ರಯತ್ನಗಳನ್ನು ಬಿಟ್ಟರೆ ನಿಜವಾಗ್ಲೂ ನಮ್ಮ ಈಗ ಈ ಆಗಸ್ಟ್ ತಿಂಗಳಲ್ಲಿ ಒಂದು ಮುಂಬೈ ಶಹರ 22 ಹೊಸ ಮರಾಠಿ ನಾಟಕ ಹೊರಗೆ ಬರೋವು. 22 ವ್ಯಾವಸಾಯಿಕ ಮರಾಠಿ ನಾಟಕ. 23 ನನಗಿದು ಯಾಕೆ ಗೊತ್ತು ಅಂತಂದ್ರೆ 23ನೇದಾಗಿ ನಾಗಮಂಡಲ ಮಾಡ್ತಿದ್ದಾರೆ ಮರಾಠಿಯಲ್ಲಿ. ಅದು ನಿಜವಾದ ವ್ಯಾವಸಾಯಿಕ ರಂಗಭೂಮಿ. ಅಂತಂದ್ರೆ ನಾವು ಸಿನಿಮಾಕ್ಕೆ ಹೋಗ್ಬೇಕಾದ್ರೆ ಇವತ್ತು ಎಲ್ಲಿ ಹೋಗ್ಬೇಕು ಅಂತ ಒಂದು 5-6 ಥಿಯೇಟರ್ ನೋಡಿ ಇಲ್ಲಿ ಬೇಡ ಆ ಸಿನಿಮಾಕ್ಕೆ ಹೋಗೋಣ ಅನ್ನೋ ಹಾಗೆ ಚಾಯ್ಸ್ ಇರಬೇಕು. ಒಂದು ಶನಿವಾರ ರವಿವಾರ ನಾವು ಕೂಡಬೇಕು, ನೋಡ್ಬೇಕು, ಒಂದು 20 ನಾಟಕ ಆಡ್ಬೇಕು. ಅದು ನಿಜವಾದ ನನಗನ್ನಿಸ್ತದೆ ವ್ಯಾವಸಾಯಿಕ ರಂಗಭೂಮಿ. ಯಾರೋ 6 ತಿಂಗಳಿಗೆ ಒಮ್ಮೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ನಾಟಕ ಆಡಿದ್ರು, ಅದನ್ನು ನೋಡ್ಲಿಕ್ಕೆ ಹೋದ್ವಿ ಅಂತಂದ್ರೆ ಅದು ಕನ್ನಡ ರಂಗಭೂಮಿ ಅಂತ ಅನ್ನೋದು ರಂಗಭೂಮಿಯ ಬಡತನಕ್ಕೆ ಸಾಕ್ಷಿ ಹೊರತು ಅದು ರಂಗಭೂಮಿ ಅಂತ ಅನ್ಸೋದಿಲ್ಲ. ಈ 3 ಬಗೆಯ ನಾಟಕಗಳನ್ನ ಒಂದು ರೀತಿ ಏಕತ್ರಗೊಳಿಸುವಂತಹ ಸಾಧ್ಯತೆ ಏನಾದರೂ ಕಾಣಿಸಿದೆ? ಈಗ ಉದಾಹರಣೆಗೆ ಕೆ ವಿ ಸುಬ್ಬಣ್ಣನವರು ಆಮೇಲೆ ಕಾರಂತರು ಮಾಡ್ತಾ ಇರುವಂಥ ಕೆಲಸ ಇದೆಯಲ್ಲ, ಈ ಹಿನ್ನೆಲೆಯೊಳಗೆ ಇನ್ನೂ ಏನಾದರೂ ಅದಕ್ಕೆ ಆ್ಯಡ್ ಮಾಡಿ ಈ 3 ಒಂದು ರೀತಿ ಸಮನ್ವಯಗೊಳಿಸುವ ಸಾಧ್ಯತೆಗಳು? ಸಾಧ್ಯತೆ ನಮ್ಮಲ್ಲಿ ಏನು ಬೇಕು ಅಂತಂದ್ರೆ, ಈಗ ನಾಟಕಕ್ಕೆ ಬರೋರೆಲ್ಲ ಕ್ರಿಯಾಶೀಲ ಜನ, ಸೃಷ್ಟಿಶೀಲ ಜನ, ಟ್ಯಾಲೆಂಟೆಡ್ ಆಕ್ಟರ್ಸ್. ಇವರು ನಿಜವಾಗಿ ಏನ್ ಬೇಕು ಅಂತಂದ್ರೆ ಮ್ಯಾನೇಜರಿಯಲ್ ಬುದ್ಧಿ ಇರೋರು ಬೇಕು. ಹಣ ಹೇಗೆ ಯೂಸ್ ಮಾಡ್ಕೋಬೇಕು, ಹಣ ಅದನ್ನ ಹೇಗೆ ಬಳಸ್ಕೋಬೇಕು, ಹೇಗೆ ಅದನ್ನ ಇನ್ವೆಸ್ಟ್ ಮಾಡಬೇಕು, ಕಮರ್ಷಿಯಲ್ ಆಗಿ ನೋಡೋರೇ ಬೇಕು. ಯಾಕಂದ್ರೆ ಕಂಪ್ನಿ ನಾಟಕಗಳಲ್ಲಿ ಆ ಒಂದು ಶಕ್ತಿ ಇದ್ದು ಹೊರತು ಕಂಪ್ನಿ ನಾಟಕಗಳು ಉಳಿತಿದ್ದಿಲ್ಲ. ಈ ಗುಬ್ಬಿ ವೀರಣ್ಣ ಅವ್ರ ಚರಿತ್ರೆ ನೋಡಿದ್ರೆ ಅವ್ರು ಎಷ್ಟು ದೊಡ್ಡ ಕಲಾಕಾರರಿದ್ರು ಅಷ್ಟೇ ವ್ಯಾವಹಾರಿಕವಾಗಿ ಹೇಗೆ ನಡೆಸ್ಕೋಬೇಕು, ಎಷ್ಟು ಖರ್ಚು ಮಾಡಬೇಕು, ಯಾವ ಥರದ ಡ್ರೆಸ್ ಬೇಕು, ಕಾಸ್ಟ್ಯೂಮ್ ಬೇಕು, ಅದು ರೊಕ್ಕ ಎಲ್ಲಿ ತರಬೇಕು, ಎಲ್ಲಿ ಅದನ್ನೆಲ್ಲ ವಿಚಾರ ಮಾಡೋ ಶಕ್ತಿ ಇದ್ದ ವ್ಯಕ್ತಿ ಇದ್ದು. ಆದ್ರಿಂದಲೇ ಅವರಷ್ಟು ಯಶಸ್ವಿ ಆದ್ರು. ಸುಮಾರು 80 ವರ್ಷಗಳ ಕಾಲ ಕಂಪ್ನಿ ನಡೆಸ್ಕೊಂಡು ಬಂದ್ರು. ಅದು ನನಗನ್ನಿಸ್ತದೆ ಇಂದು ರಂಗಭೂಮಿಯಲ್ಲಿ ನಾವೆಲ್ಲ ರೊಕ್ಕದ ಅರ್ಥ ಆಗದಿದ್ದವರು ಬರೀ ಹುರುಪಿಗೆ ಹೋಗಿ ಸೇರ್ಕೊಂಡಿದ್ದೀವಿ. ಅದಿರೋ ತನಕ ರಂಗಭೂಮಿ ಬೆಳೆಯೋದು ಸಾಧ್ಯ ಇಲ್ಲ. ಇನ್ನು ಈ ಹವ್ಯಾಸಿ ನಾಟಕಗಳೇನಿದಾವಲ್ಲ, ಮುಖ್ಯವಾಗಿ ನಾಟಕ ಸಾಹಿತ್ಯದ ಕಡೆ ಗಮನ ಹರಿದ ಕನ್ನಡದಲ್ಲಿ ಒಂದಿಷ್ಟು ಒಳ್ಳೆ ಕೃಷಿ ಆಗಿದೆ ಅಂತ ಅನಿಸ್ತದೆ. ಇದೇ ರೀತಿಯ ಒಂದು ಸಾಹಿತ್ಯ ಕೃಷಿ, ನಾಟಕ ಸಾಹಿತ್ಯದ ಕೃಷಿ ಉಳಿದ ಭಾರತೀಯ ಭಾಷೆಗಳಲ್ಲಿ ಹೇಗಿದೆ? ಅದರ ನಾಟಕ ಸೃಷ್ಟಿಯಾಗಲಿ, ವಿಮರ್ಶೆ ಆಗಲಿ, ಅದರ ರಂಗ ಪ್ರಯೋಗಗಳ ಸಾಧ್ಯತೆಗಳಾಗಲಿ ಉಳಿದ ಭಾರತೀಯ ಭಾಷೆಗಳು? ಮರಾಠಿಯಲ್ಲಿ ಬಹಳಷ್ಟಾಗಿದೆ, ಹಿಂದಿಯಲ್ಲಿ ಬಹಳಷ್ಟಾಗಿದೆ. ಉದಾಹರಣಾರ್ಥ ಹಿಂದಿಯಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದವರು ತಾವು ವೃತ್ತಿರಂಗಭೂಮಿ ಅಂತಾನೆ ಹೇಳ್ತಾರೆ. ಅದಲ್ಲದೆ ಈಗ ಉದಾಹರಣಾರ್ಥ ಮುಂಬೈಯಲ್ಲಿ ಸತ್ಯದೇವ್ ದುಬೆ ಅಥವಾ ಶ್ಯಾಮಾನಂದ್ ಜಲಾನ್ ಇಲ್ಲಿ ಕಲ್ಕತ್ತಾದೊಳಗೆ ಬಂಗಾಲಿ ಅವರು ಇದು ಹಿಂದಿಯಲ್ಲಿ ಮಾಡ್ತಾರೆ. ಹಿಂದಿಯಲ್ಲಿ ಶ್ಯಾಮಾನಂದ್ ಜಲಾನ್ ಹಿಂದಿಯಲ್ಲಿ ಮಾಡ್ತಾರೆ. ಅದಲ್ಲದೆ ಬಂಗಾಲಿಯಲ್ಲಿ ಬೇಕಾದಷ್ಟು ಗುಂಪುಗಳವೆ. ಬಂಗಾಲ್ ಮತ್ತು ಮಹಾರಾಷ್ಟ್ರದೊಳಗೆ ವೃತ್ತಿರಂಗಭೂಮಿ ಸಾಕಷ್ಟು ಶ್ರೀಮಂತವಾಗಿರೋದ್ರಿಂದ ಅದರ ಜೊತೆಗೆ ಒಂದು ಥರ ಹವ್ಯಾಸಿ ರಂಗಭೂಮಿಯನ್ನು ನಡೀತದೆ. ಅಂಡ್ ಬಹಳ ಸರ್ತಿ ಹವ್ಯಾಸಿ ಪ್ರಯೋಗಗಳೇ ವೃತ್ತಿ ಪ್ರಯೋಗಗಳು ಆಗ್ತವೆ. 500, 600, 700 ಶೋಸ್ ಮಾಡ್ತವೆ. ಉದಾಹರಣಾರ್ಥ
ಘಾಸಿರಾಮ್ ಕೋತ್ವಾಲ್. ಇದು ಆರಂಭವಾದದ್ದು ಡಾಕ್ಟರ್ ಎಲ್ಲ ಕೂಡಿ ಮಾಡಿರೋ ನಾಟಕ. ಅದು ಇಲ್ಲಿ ತನಕ ಏನು 1,000 ಇದಾಗಿರ್ಬೇಕು. ಈಗ ಅವರು ಎಲ್ಲರೂ ಡಾಕ್ಟರ್ ಇರೋದ್ರಿಂದ ಅದಾಗಿಲ್ಲ, ಇಲ್ಲಿ 10,000 ಪ್ರಯೋಗ ಆಗ್ತಿದ್ವು. ಇನ್ನು ಕೇರಳದಲ್ಲಿ ಇಂಥ ಕಡೆ ಕೆಲವು ಕಡೆಗೆ ಇನ್ನೂ ಹವ್ಯಾಸಿ ರಂಗಭೂಮಿ ಸಾಕಷ್ಟು ಚಟುವಟಿಕೆ ಉಳ್ಳದ್ದಾಗ್ಯದ ಅಂತ ನಾನು ನಂಬ್ತೀನಿ. ಈ ರಂಗ ಸಾಧ್ಯತೆಗಳ ಹೊಸ ಹೊಸ ತಂತ್ರಗಳ ಮೂಲಕ ನಾಟಕವನ್ನು ಜನಪ್ರಿಯಗೊಳಿಸ್ತಾ ಇರುವ ಬಿ ವಿ ಕಾರಂತರು ಇತ್ತೀಚೆಗೆ ಒಂದು ಮಾತು ಹೇಳಿದ್ದಾರೆ, ನಮ್ಮ ಕರ್ನಾಟಕದ ಪ್ರೇಕ್ಷಕರು ಹೆಚ್ಚು ಬುದ್ಧಿವಂತರು ಅಂತ. ಬಹುಶಃ ಈ ಮಾತಿನಲ್ಲಿ ಏನೋ ವಿಶೇಷ ಅರ್ಥ ಇದೆ ಅಂತ ಅನಿಸ್ತದೆ. ನೀವು ಈ ಮಾತನ್ನು ಯಾವ ರೀತಿಯಲ್ಲಿ ಅರ್ಥೈಸ್ತೀರಿ? ಅದನ್ನು ಹೇಗೆ ಅರ್ಥೈಸ್ಬೇಕು ನನಗಂತೂ ಗೊತ್ತಾಗೋದಿಲ್ಲ. ಯಾಕಂದರೆ ಪ್ರೇಕ್ಷಕರು ಇರಬೇಕಾದ್ರೆ ಮೊದಲು ನಾಟಕ ಇರಬೇಕಾದ್ರೆ ನಾಟಕ ಆಗಬೇಕು. ನಾಟಕ ಆದಮೇಲೆ ನಾ ಹೇಳಿದ್ನಲ್ಲ, ಎಲ್ಲೇ ಒಂದು ಹೈವದನದ್ದು ಒಂದು 30 ಶೋಸು, ಇನ್ಯಾವುದು ತುಗ್ಲಕ್ಕಿಂದು 20 ವರ್ಷಗಳ ಪಾಪ ಸಿಂಹ ಅವರು 20 ವರ್ಷ ಆದಮೇಲೆ 100 ಶೋಸ್ ಮಾಡಿದರು. ಹೀಗೆ ಮಾಡಿ ಒಂದು ಪ್ರೇಕ್ಷಕರ ಬುದ್ಧಿಮತಿಯನ್ನು ಇದನ್ನು ಅಂದಾಜು ಹಾಕೋದು ಬಹಳ ಕಠಿಣ ಅದು. ನನಗಂತೂ ಅನ್ನಿಸ್ತದೆ. ದಿನ ನಾಟಕ ಆಗ್ತಾ ಇದ್ರೆ, ದಿನ ಪ್ರೇಕ್ಷಕರು ಬರ್ತಾ ಇದ್ರೆ, ಆಮೇಲೆ ಅಲ್ಲಿ ಯಾವ ಥರದ ನಾಟಕ ಅವ್ರಿಗೆ ಹಿಡಿಸ್ತದೆ, ಯಾವ ಥರದ ನಾಟಕ ಅವ್ರು ನೋಡ್ಬೋದು ಅನ್ನೋದ್ರ ಮೇಲೆ ಒಂದು ಲೆಕ್ಕ ಹಾಕ್ಬೋದು. ಇನ್ನೇನು ನಾವು ನಮ್ಮ ಫ್ರೆಂಡ್ಸನ್ನೇ ಕರೆದು ನಾಟಕ ಆಡಿ ಅವ್ರ ಬುದ್ಧಿಮತ್ತೆ ಹೆಚ್ಚು ಅನ್ನೋದ್ರೊಳಗೆ ನನಗೇನು ಭಾಳ ಇನ್ಸೈಟ್ ಕಾಣಿಸೋಲ್ಲ. ಇಷ್ಟೆಲ್ಲ ಆಯ್ತಲ್ಲ, ಈ ನಾಟಕವನ್ನು ಹಿಡಿದು ನಡೆಸುವಂತಹ ಒಂದು ಮೂಲ ಸೂತ್ರ ಅಂದರೆ ನಾಟಕದ ಯಶಸ್ಸಿನ ಗುಟ್ಟು ಎಲ್ಲಿರ್ತದೆ ನಿಮ್ಮ ಪ್ರಕಾರ? ಒಂದು ನಾಟಕ ಯಶಸ್ವಿ ಆದರೆ ಅದು ಸುಶಿಕ್ಷಿತರಾಗಿ ಬರೆದದ್ದು, ಅಶಿಕ್ಷಿತರಾಗಿ ಬರೆದದ್ದು, ಇದು ಯಾವ ಪ್ರಮೇಯಗಳು ಈಳಬಾರದು. ನಾಟಕ ಯಶಸ್ವಿ ಆದರೆ 100 ಜನ ಇರಲಿ, 1,000 ಜನ ಇರಲಿ, ಅದು ಯಶಸ್ವಿ ಆಗ. ಯಾಕಂತಂದ್ರೆ ಒಮ್ಮೆ ಒಂದು ಪ್ರೇಕ್ಷಾಗೃಹದಲ್ಲಿ ಒಬ್ಬ ಪ್ರೇಕ್ಷಕ ಬಂದು ಕೂತ ಅಂತಂದಾಗ ತಾನು MA ಮಾಡಿದ್ದೀನಿ, BA ಮಾಡಿದ್ದೀನಿ ಎಲ್ಲ ಮರ್ತು ಹೋಗ್ತಾನೆ. ಇದು ಇವು ಆನಂದವರ್ಧನ, ಅಭಿನವ್ ಗುಪ್ತಾ ಎಲ್ಲ ಹೇಳಿದ ಮಾತೆ ಸಾಧಾರಣೀಕರಣ ಆಗ್ತದೆ. ಹಾಗೆ ಆಗ್ಬೇಕು. ಅದು ಆದಾಗ ಮಾತ್ರ ಅದಕ್ಕೆ ನಾವು ಈ ಸುಶಿಕ್ಷಿತ ರಂಗಭೂಮಿ, ಅಶಿಕ್ಷಿತರಿಗೆ ಟೇಸ್ಟ್ ಇರುವುದಿಲ್ಲ, ಇನ್ಯಾರಿಗೂ ಇರುವುದಿಲ್ಲ ಅಂತಂದಾಗ ಹಾಸ್ಯಾಸ್ಪದ ಅಂತ ಅನಿಸ್ತದೆ. ಯಾಕಂದ್ರೆ ಶೇಕ್ಸ್ಪಿಯರ್ನಂತವ್ರು ಯಾರಿಗಾಗಿ ಬರೆದ್ರು? ಅವ್ರು ಸುಶಿಕ್ಷಿತರಿಗಾಗಿ ಎಷ್ಟು ಬರೆದ್ರು ಅಷ್ಟೇ ಅಶಿಕ್ಷಿತ ಸಮಾಜ. ಆದರೂ ಅವರು ಕಾವ್ಯ ಎಲ್ಲ ಕೂತಿದ್ರು. ನಾವು ನೋಡ್ತಿದ್ವಲ್ಲ, ಈಗ ಯಕ್ಷಗಾನದಲ್ಲಿ ಮಾತುಗಾರಿಕೆ ಕೇಳೋ ಪ್ರೇಕ್ಷಕರು ಬಹಳಷ್ಟು ಅಶಿಕ್ಷಿತರು ಇರ್ತಾರೆ, ಹೊಲದಲ್ಲಿ ಕೆಲಸ ಮಾಡೋರು ಇರ್ತಾರೆ. ಆದರೂ ಅವ್ರು ನೋಡಿ ಅದನ್ನು ರುಚಿ ಸವಿತಾರೆ. ಸೊ ಹೇಳೋದೇನು ಅಂತಂದ್ರೆ, ಕಾದಂಬರಿಗಳಲ್ಲಿ ಅಥವಾ ಪುಸ್ತಕೀಯ ಶಾಸ್ತ್ರಗಳಲ್ಲಿ ಇದು ಉಚ್ಚ ಮಟ್ಟದ ಕಾದಂಬರಿ, ಇದು ಹೆಣ್ಣುಮಕ್ಕಳಿಗಾಗಿ ಬರೆದ ಕಾದಂಬರಿ, ಇದು ಮಧ್ಯಮ ಮಟ್ಟದ ಕಾದಂಬರಿ, ಇದು ಪತ್ತೇದಾರಿ ಕಾದಂಬರಿ, ಇದು ಹುಡುಗರಿಗಾಗಿ ಬರೆದ, ಈ ತರಹದ ಇದು ಸಾಧ್ಯ. ಅದ್ರ ನಾಟಕದಲ್ಲಿ ನಾಟಕ ಯಶಸ್ವಿ ಆಗಬೇಕು, ಇಲ್ಲದ್ರೆ ಆಗ್ಲಿಲ್ಲ ಅಷ್ಟೇ. ಅಂದ್ರೆ ಪ್ರೇಕ್ಷಕನ ದೃಷ್ಟಿಯಲ್ಲಿ ಬಹಳ ಮತ್ತೆ ಎಲ್ಲ ಅದರೊಳಗೆ ಗ್ರೇಡೇಷನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನು ರೇಡಿಯೋ ನಾಟಕಕ್ಕೆ ಸಂಬಂಧಪಟ್ಟಿದ ಒಂದು ಪ್ರಶ್ನೆ. ಈ ರಂಗ ಸಜ್ಜಿಕೆ ಆಗಲಿ, ಪ್ರಸಾದನ, ಹಾವಭಾವ, ನಟನೆ ಇವು ಯಾವುವು ಇಲ್ಲದೇನೆ ಕೇವಲ ತನ್ನ ಶಬ್ದ ಮಾಧ್ಯಮದ ಮೂಲಕ ಜನರನ್ನು ತಲುಪ್ತದಲ್ಲ ರೇಡಿಯೋ ಮಾಧ್ಯಮದ ಮೂಲಕ. ಈ ರೇಡಿಯೋ ನಾಟಕಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರೇಡಿಯೋ ನಾಟಕಗಳು ಒಂದು ದೊಡ್ಡ ಕೊಡುಗೆ. ಅದು ಬಹಳ ದುರದೃಷ್ಟದ ಮಾತು ಅಂತಂದ್ರೆ, ಆ ಕೊಡುಗೆಯನ್ನು ಬೇರೆ ಯಾವ ಕಲೆಗಳು ಸ್ವೀಕರಿಸಲಿಲ್ಲ ನಮ್ಮಲ್ಲಿ. ಬಹಳ ದೊಡ್ಡ ಕೊಡುಗೆ ಅಂತಂದ್ರೆ ಶಬ್ದವನ್ನು ಹೇಗೆ ಯೂಸ್ ಮಾಡ್ಕೊಂತ. ಶಬ್ದ ಅಂತಂದಾಗ ನಾ ಬರೀ ಸಂವಾದ ಅನ್ನೋದಿಲ್ಲ, ಅದರ ಜೊತೆಗೆ ಯಾವ ಇಫೆಕ್ಟ್ಸ್ ಬರ್ತವೆ, ಇಫೆಕ್ಟ್ಸ್, ಸಂಗೀತ ಹೇಗೆ ಬಳಸ್ಕೋಬೇಕು, ಅಥವಾ ಬೇರೆ ಬೇರೆ ಥರದ ಇಫೆಕ್ಟ್ಸ್ ಅನ್ನು ಹೇಗೆ ಯೂಸ್ ಬೇಕು. ಒಂದು ಮಳೆ ಬಂತು, ಒಂದು ಗಾಳಿ ಬಂತು, ಅದನ್ನು ಅಮೇರಿಕಾನಲ್ಲಿ, ಹಾಲಿವುಡ್ನಲ್ಲಿ ಬಹಳ ಸರ್ವಶ್ರೇಷ್ಠ ಚಿತ್ರಪಟ ಅಂತ ಅಂದ್ಕೊಂಡ ಚಿತ್ರಪಟ ಅಂತಂದ್ರೆ ಸಿಟಿಸನ್ ಕೇನ್. ಅದನ್ನು ಮಾಡಿರೋ ವ್ಯಕ್ತಿ ಆರ್ಸನ್ ವೆಲ್ಸ್. ಅವ 22ನೇ ವಯಸ್ಸಿನಲ್ಲಿ ಇದ್ದಾಗ ಅದನ್ನು ಮಾಡಿದ. ಅದ್ರ ಮೊದಲು ಅವ್ನು ರೇಡಿಯೋದಲ್ಲಿದ್ದ. ಈಗ ಅದು ಸಿಟಿಸನ್ ಕೇನ್ ನೋಡಿದಾಗ ಅವನ ಹತ್ರ ರೊಕ್ಕ ಇಲ್ದಿದ್ರು ಕೆಲವು ಸರ್ತಿ ಕೇವಲ ಸೌಂಡ್ ಯೂಸ್ ಮಾಡಿ ಅವನು ಸೀನ್ ಮಾಡೋದು ನೋಡಿದ್ರೆ ಅದ್ಭುತ ಅನ್ಸಿಬಿಡ್ತದೆ. ಮತ್ತೆ ಆ ಒಂದು ಪ್ರಜ್ಞೆ ನಮ್ಮಲ್ಲಿ ಬಂದೇ ಇಲ್ಲ, ನಮ್ಮ ಚಿತ್ರಪಟಗಳಿಗೂ ಬಂದಿಲ್ಲ. ನಮ್ಮ ಚಿತ್ರಪಟಗಳಲ್ಲಂತೂ ಸೌಂಡ್ ಬಹಳ ಕೆಟ್ಟದಾಗಿರ್ತದೆ. ನನಗನ್ನಿಸ್ತದೆ ಈ ರೇಡಿಯೋ ಮಾಧ್ಯಮವನ್ನು ನಾವು ನಿಜವಾಗಿ ಅರ್ಥ ಮಾಡ್ಕೊಂಡಿದ್ರೆ, ಒಂದು ಇವ್ರದ್ದು ಜಾನ್ ಫೋರ್ಡ್ ಇದ್ರ ಬಗ್ಗೆ ಒಂದು ಬಹಳ ಮಹತ್ವದ, ಬಹಳ ಸುಪ್ರಸಿದ್ಧವಾದ ಒಂದು ದೃಶ್ಯ ಬರ್ತದೆ. ಇಬ್ರು ಬೆಟ್ಟ ತುದಿ ಮೇಲೆ ನಿಂತಿರ್ತಾರೆ, ಮಾತಾಡ್ತಾ ಅಲ್ಲಿ ಕೆಳಗೆ ಒಂದು ಬಾಟ್ಲಿ ಬಿದ್ದಿರ್ತದೆ. ಒಬ್ಬ ಬಾಟ್ಲಿನ ಒದಿತಾನೆ ಬೆಟ್ಟ ತುದಿ ಮೇಲಿಂದ. ಸುಮಾರು ಹೊತ್ತಾದ್ಮೇಲೆ ಅವ್ರು ಮಾತಾಡ್ತಾ ಇದ್ರು, ದೂರದಲ್ಲಿ ಟಣ್ ಅಂತ ಬಾಟ್ಲಿ ಒಡೆದ ಸಪ್ಪಳ ಬರ್ತದೆ. ಅದ್ರ ಮೇಲಿಂದ ಆ ಬೆಟ್ಟ ಎಷ್ಟು ಎತ್ತರ ಇತ್ತು ಅಂತ ನಮಗೊಂದು ಕಲ್ಪನಾ ಬರ್ತದೆ. ಸೊ ಬರೇ ಒಂದು ಶಬ್ದವನ್ನು ಉಪಯೋಗ ಮಾಡಿ ಇಂಥ ಒಂದು ಆಯಾಮವನ್ನು ಉಂಟು ಮಾಡೋದು ಸಾಧ್ಯ ಇದ್ರೂ, ನಮ್ಮ ದುರದೃಷ್ಟ ಅಂತಂದ್ರೆ ಕೆಲವೊಂದು ಚಿತ್ರ ನಿರ್ದೇಶಕರು ಬಿಟ್ಟರೆ ಉಳಿದವರು ಅದನ್ನು ಅರ್ಥ ಮಾಡ್ಕೊಂಡ್ರೆ. ನನಗನ್ನಿಸ್ತದೆ ರೇಡಿಯೋ ನಾಟಕಗಳಿಂದ ಇದನ್ನು ನಾವು ನಿಜವಾಗಿ ಕಲ್ಕೋಬಹುದಾಗಿತ್ತು. ಇನ್ನಾದರೂ ನಮ್ಮಲ್ಲಿ ಫೋಟೋಗ್ರಫಿ ಈಗ ಒಳ್ಳೇದಾಗಿದ್ದು, ಉಳಿದದ್ದು ಒಳ್ಳೇದಾಗಿದ್ರು, ಶಬ್ದ ಇನ್ನೂ ಇಂಪ್ರೂವ್ ಆಗಿಲ್ಲ.
ಈ ಹಿನ್ನೆಲೆಯಲ್ಲಿ ಒಂದು ಆರೋಪ ಅಂತ ಕೂಡ ನೀವು ಸ್ವೀಕರಿಸಬೇಕು ಮುಂದಿನ ಪ್ರಶ್ನೆಯನ್ನು. ಈ ಹವ್ಯಾಸಿ ರಂಗಭೂಮಿ, ಸಿನಿಮಾ ರಂಗ ಮೊದಲಾದ ಮಾಧ್ಯಮಗಳಿಗೆ ಕಲಾವಿದರನ್ನು ತಯಾರಿಸುವಂಥ NSD ಅಂತಹ ಸಂಸ್ಥೆಗಳಿದಾವೆ. ರೇಡಿಯೋ ನಾಟಕದ ಸಾಧ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಮಾಧ್ಯಮಕ್ಕೂ ಬೇಕಾಗುವಂತಹ ಕಲಾ ನೈಪುಣ್ಯತೆಯನ್ನು ಒದಗಿಸುವಂಥ ಪ್ರಯತ್ನವನ್ನು NSD ಮಾಡಬಹುದೇ? ಯಾಕಂದರೆ ಎಂಥೆಂಥ ಸಿನಿಮಾ ಕ್ಷೇತ್ರದಲ್ಲಿ ಉದ್ದಾಮ ನಟರು ಅಂತ ಹೇಳ್ಕೊಳ್ಳೋರು ಕೂಡ ಅವರು ರೇಡಿಯೋ ನಾಟಕಕ್ಕೆ ಬಂದಾಗ ಫೇಲ್ ಆಗಿರುವಂಥ ಒಂದು ಉದಾಹರಣೆಗಳು ಕಂಡು ಬರ್ತವೆ. ಈ ಹಿನ್ನೆಲೆಯೊಳಗೆ ಅವರನ್ನು ರೇಡಿಯೋ ನಾಟಕಗಳಿಗೆ ತರಬೇತಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು NSD ಅಂತಹ ಸಂಸ್ಥೆಗಳು ತಗೊಳ್ಬಹುದು ಹೇಗೆ? ಇಲ್ಲ, ಒಂದು ಅಂತಂದ್ರೆ NSD ಅವರ ಹವ್ಯಾಸಿ ರಂಗಭೂಮಿಗೆ ತಯಾರಿ ಮಾಡುವುದಿಲ್ಲ, ಅವ್ರ ವೃತ್ತಿ ರಂಗಭೂಮಿಗೆ ಅಂತ ಯಾವುದೇ ಇರಲಿ ಅವರ ಗ್ರಾಜುಯೇಟ್ಸ್ ಎಲ್ಲ ಇಲ್ಲಿ ಬಂದು ಹವ್ಯಾಸಿ ರಂಗಭೂಮಿ ಸೇರ್ಕೋತಾರೆ. ಯಾಕಂದ್ರೆ ಇಲ್ಲಿ ವೃತ್ತಿ ರಂಗಭೂಮಿ ಇಲ್ಲ, ಹವ್ಯಾಸಿ ರಂಗಭೂಮಿ ಮಾಡ್ಬೇಕಾಗ್ತದೆ. ಅದು ಒಂದು ಮಾತು. ಎರಡನೇದು ಏನು ಅಂತಂದ್ರೆ, ನಾಟಕದ ಅಷ್ಟು ಅಂಗಗಳನ್ನು ಅಭ್ಯಾಸ ಮಾಡೋದೇ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ಉದ್ದೇಶ ಇರೋದ್ರಿಂದ ನನಗನ್ನಿಸ್ತದೆ ರೇಡಿಯೋ ಪ್ಲೇ ಅಂತ ಬೇರೆಯಾಗಿ ಅಭ್ಯಾಸ ಮಾಡೋದಕ್ಕಿಂತ ಸೌಂಡ್, ಶಬ್ದ, ಅದನ್ನ ಹೇಗೆ ಉಪಯೋಗ ಮಾಡ್ಕೋಬಹುದು, ಹೇಗೆ ಪ್ರಯೋಜನ ಮಾಡ್ಕೋಬಹುದು ಅನ್ನೋದನ್ನ ಅಲ್ಲಿ ನಿಜವಾಗಿ ಮುಖ್ಯ ಅಂತಂದ್ರೆ, ಒಂದು ನಾ ಹೇಳಿದ್ನಲ್ಲ, ಬೇರೆ ಬೇರೆ ತರಹದ ಸದ್ದು, ಬೇರೆ ಬೇರೆ ಥರದ ಶಬ್ದಗಳು ಮಾಡೋದು, ಅದು ಒಂದು ಸೌಂಡ್ ಎಫೆಕ್ಟ್ಸು, ಅದನ್ನ ಆಯಾಮ ಒಂದು. ಇನ್ನೊಂದು ಅಂತಂದ್ರೆ ಧ್ವನಿ, ನಮ್ಮ ಧ್ವನಿನೇ ಒಬ್ಬ ಆಕ್ಟರ್ ಹೇಗೆ ಯೂಸ್ ಮಾಡ್ಕೋತಾನೆ ಅನ್ನೋದು. ನಿಜವಾಗ್ಲೂ ಅದರದ ಟ್ರೈನಿಂಗ್ ನಮ್ಮಲ್ಲಿ ಸಿಗೋದೇ ಇಲ್ಲ. ಅದು ಹಿಂದೆ ಕಂಪ್ನಿ ನಾಟಕಗಳಲ್ಲಿ ಸಿಗ್ತಿತ್ತು. ಈಗ ಹವ್ಯಾಸಿ ರಂಗಭೂಮಿಗಳಲ್ಲಾಗ್ಲಿ ಯಾವುದೇ ಒಂದು ನಾಗರಿಕ ರಂಗಭೂಮಿಯಲ್ಲಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಮೈಕ್ ಬಂದಂತೂ ಅದು ಪೂರಾ ಕೆಟ್ಟೋಗ್ಬಿಟ್ಟಿದೆ. ಯಾಕಂದ್ರೆ ಮೈಕಿನ ಎದುರಿಗೆ ನಿಂತು ಅರ್ಚಿತಿರ್ತಾರಷ್ಟೇ. ಆದರೆ ಜಗತ್ತಿನ ಶ್ರೇಷ್ಠ ನಟರನ್ನು ನೋಡಿದ್ರೆ, ಒಂದ್ ಕಡೆಗೆ ವಿದೇಶದ ನಟರೇ ಯಾಕೆ, ಬಂಗಾಳದಲ್ಲಿ ಶಂಭು ಮಿತ್ರ ಅವರು ಕೆಲವು ಟೇಪ್ ರೆಕಾರ್ಡಿಂಗ್ಸ್ ಮಾಡಿದ್ದಾರೆ. ಆ ರೆಕಾರ್ಡಿಂಗ್, ಅಥವಾ ಓಂ ಶಿವಪುರಿ ಹಿಂದಿಯಲ್ಲಿ ಮೊನ್ನೆ ತೀರ್ಕೊಂಡ್ರು, ಫಿಲ್ಮ್ನಲ್ಲಿ ತೀರ್ಕೊಂಡ್ರು, ಅದು ಹಿಂದಿ ರಂಗಭೂಮಿಯ ಬಹಳ ದೊಡ್ಡ ನಟ. ಅವರು ರೆಕಾರ್ಡ್ ಮಾಡಿದ್ದನ್ನು ಕೇಳಿದ್ರೆ ಒಂಥರ ಧ್ವನಿಯನ್ನು ಹೇಗೆ ಬಳಸ್ಕೋಬಹುದು, ಅಥವಾ ಧ್ವನಿಯಲ್ಲೇ ಯಾವ್ದು ಒಂಥರ ಶ್ರೀಮಂತಿಕೆ ತರೋದು ಸಾಧ್ಯ ಇದೆ ಅನ್ನೋದು ಆವಾಗ ಗೊತ್ತಾಗ್ತದೆ. ಇನ್ನು ಈ ಕನ್ನಡ ನಾಟಕ ಸಾಹಿತ್ಯದ ಇತ್ತೀಚಿನ ಒಲವುಗಳು, ನಾಟಕ ಪ್ರಕಟಣೆ, ವಿಮರ್ಶೆ, ಹೊಸ ಹೊಸ ರಂಗ ಸಾಧ್ಯತೆಗಳ ಬಗ್ಗೆ ಏನಾದರೂ ನಿಮ್ಮ 2-3 ಮಾತುಗಳನ್ನು ಹೇಳಕ್ ಸಾಧ್ಯತೆ? ಒಂದು ಅಂತಂದ್ರೆ, ಕನ್ನಡದಲ್ಲಿ ಹೊಸದಾಗಿ ನಾಟಕಕಾರರೇ ಬಂದಿಲ್ಲ. ಶಿವಪ್ರಸಾದ್ ಅಂತ ಒಂದಿಬ್ರು ಬಂದಿದ್ದಾರೆ. ಆದರೆ ನಿಜವಾಗ್ಲೂ ಒಂದು 30 ವರ್ಷದ ಹಿಂದೆ ಏನು ಬಹಳ ನಾಟಕಗಳು ಬರಬಹುದು ಅಂತ ಅನಿಸ್ತಿತ್ತು. ಆ ಮಾನದಿಂದ ನಾಟಕಗಳು ಬರಲಿಲ್ಲ, ಒಳ್ಳೆ ನಾಟಕಗಳು ಬರೀ. ಇನ್ನಾದ್ರೂ ನಾಟಕಗಳನ್ನು ಬರೆಯೋರು ಯಾರು ಅಂತಂದ್ರೆ ತಿರುಗಿ ಮತ್ತೆ ಕಂಬಾರ, ಮತ್ತೆ ಲಂಕೇಶು, ಮತ್ತೆ ಚಂದ್ರಶೇಖರ್, 30 ವರ್ಷದ ಹಿಂದಿನ ಜನಾನೇ ನೋಡ್ಬೇಕಾಗ್ತದೆ. ಹೇಳಿದ್ನಲ್ಲ, ಶಿವಪ್ರಕಾಶ್ ಒಬ್ರು ಹೊಸದಾಗಿ ಬಂದವರಲ್ಲಿ ಸಮರ್ಥವಾಗಿ ಬರೀಬಲ್ಲರು, ಚೆನ್ನಾಗಿ ಬರೆದಿದ್ದಾರೆ. ಇದು ಒಂದು. ಇನ್ನು ರಂಗಭೂಮಿ ರಂಗಭೂಮಿಯಲ್ಲಿ ನೀನಾಸಂದವ್ರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇನ್ನು ರಂಗಾಯಣ ಏನು ಮಾಡ್ತದೆ ನೋಡ್ಬೇಕು. ಆದರೂ ಒಂದು ಕಂಪ್ಲೀಟ್ ಆಗಿ ವೃತ್ತಿ ರಂಗಭೂಮಿ ನಮ್ಮಲ್ಲಿ ಉಂಟಾಗಿಲ್ಲ. ವೃತ್ತಿ ರಂಗಭೂಮಿ ನಾ ಅಂದ ಹಾಗೆ ದಿನ ನಾಟಕಗಳಾಗ, ಒಂದು ನಾಟಕ ಮಾಡಿದ್ರೆ ಅದ್ರದ್ದು 40-50 ಪ್ರಯೋಗಗಳು 1-2 ತಿಂಗಳ ಒಳಗೆ ಆಗಬೇಕು. ಅಲ್ಲಿ ರೊಕ್ಕ ಮಾಡಬೇಕು, ಎಲ್ಲರಿಗೆ ಪಗಾರ ಕೊಡುವಂಥ ಪರಿಸ್ಥಿತಿ ಬರಬೇಕು. ಇದು ನನಗನ್ನಿಸ್ತದೆ ಮುಖ್ಯತಃ ನಮ್ಮಲ್ಲಿ ಇಲ್ದಿರೋದು. ನಾ ಹೇಳಿದ್ನಿಲ್ಲ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಲ್ಲದ್ರಿಂದ. ಯಾಕಂತಂದ್ರೆ ಉಳಿದ ಕಡೆಗೆ ಕಲ್ಕತ್ತಾದಲ್ಲಾಗಲಿ, ಮುಂಬೈಯಲ್ಲಾಗಲಿ, ಮುಂಬೈಯಲ್ಲಾಗಲಿ ಇದು ಆಗ್ತಿರೋದನ್ನು ನಾವು ನೋಡ್ತೀವಿ, ಭಾರತದಲ್ಲೇ ನೋಡ್ತೀವಿ. ಇನ್ನು ಪಾಶ್ಚಾತ್ಯರಲ್ಲಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಬ್ರಾಡ್ವೇನೋ, ವೆಸ್ಟ್ ಎಂಡೋ ಇಂಥ ಥಿಯೇಟರ್ಸ್ ಆಗ್ತವೆ. ಸೊ ಅದು ಆಗಿಲ್ಲ ಕನ್ನಡದಲ್ಲಿ, ಅದನ್ನು ಒಪ್ಕೊಳ್ಳೇಬೇಕಾದ ಮತ್ತೆ. ಇನ್ನು ನೀವು ಇತ್ತೀಚೆಗೆ ಒಂದು ಮಾತನ್ನು ಹೇಳಿದ್ರಿ, ಈ ಭಾರತ ಈಗ ತುಂಬ ಸೃಜನಶೀಲವಾದ ಸ್ಥಳ, ಸಾಂಸ್ಕೃತಿಕವಾಗಿ ನಾವು ಅದ್ಭುತವಾಗಿ ಜೀವಂತವಾಗಿದ್ದೇವೆ, ಇದು ತುಂಬ ಸೃಜನಶೀಲವಾದ ಕಾಲ, ಮುಂದಿನ ಶತಮಾನದಲ್ಲಿ ಯಾವಾಗಲಾದರೂ ನಾವು ಈ ಅವಧಿಯನ್ನು ಅದ್ಭುತ ಜೀವಂತಿಕೆ ಕಾಲ ಅಂತ ಪರಿಗಣಿಸ್ತೇವೆ ಅನ್ನುವಂಥ ಮಾತು. ನಮಗೆ ಇವತ್ತು ಅಸಂಖ್ಯವಾದ ಸಮಸ್ಯೆಗಳಿದ್ದಾವೆ, ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ರಾಜಕೀಯ ವ್ಯವಸ್ಥೆಗಳ ನಡುವೆ ಸಿಕ್ಕಂಥ ಭಾರತೀಯ ಸಂದರ್ಭದಲ್ಲಿ ಈ ಮಾತನ್ನು ನೀವು ಹೇಗೆ ಅರ್ಥೈಸ್ತೀರಿ? ಹೌದು, ನಮ್ಮ ಬೇರೆ ಸಮಸ್ಯೆಗಳಿದ್ರೂ ಕಲೆಯ ದೃಷ್ಟಿಯಿಂದ ನೋಡಿದಾಗ ಒಂದು ದೊಡ್ಡ ಕ್ರಾಂತಿಯಾಗಿರೋದು ಏನು ಅಂತಂದ್ರೆ, 1948 ಸಂಗೀತ ಆಗಲಿ, ನೃತ್ಯ ಆಗಲಿ, ಇಲ್ಲ ಸಂಸ್ಥಾನಿಕರ ಅವ್ರು ಕೊಟ್ಟ ಪೆಟ್ರನೇಜ್ ಮೇಲೆ ಹಿಡಿದಲ್ಲಿರ್ತಿತ್ತು, ಇಲ್ಲ ಗುಡಿಗಳೋ ಯಾವ್ಯಾವುದೋ ದೇವದಾಸಿಗಳು. ಇಲ್ಲಿ ಕಲಾಕಾರರು ಅಂತಂದ್ರೆ ಒಂಥರ ತುಚ್ಛ ಒಂದು ಗಣನೆ ಇತ್ತ. ಅವಾಗ ನರ್ತನ ಮಾಡೋರು ದೇವದಾಸಿಗಳು, ಇನ್ನು ಇಲ್ಲ ಕಂಪ್ನಿ ನಾಟಕದಲ್ಲಿ ಕೆಲಸ ಮಾಡೋರು ಕಂಪ್ನಿ. ಇನ್ನೊಂದು ರೀತಿಯಿಂದ ಕಲೆಗೂ ಜಾತಿಗೂ ಒಂದು ಬಹಳ ನಿಕಟವಾದ ಸಂಬಂಧ ಇತ್ತು. ಇನ್ನು ಕಲಾಕಾರರಿಗೆ ಯಾರದೋ ಮೇಲೆ ಅವಲಂಬಿಸಿದ್ದು ಹೊರತು, ಅಥವಾ ದೇವದಾಸಿಗಳೋ ಅಥವಾ ನರ್ತಕಿಯರೋ ಕೆಲವು ಸರ್ತಿ ವೇಶ್ಯಾವೃತ್ತಿ ಮಾಡೋದು ಹೊರತು ಅವರಿಗೆ ಇರ್ಲಿ ಹೊಟ್ಟೆ ಹೊರ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಈಗೇನಾಗಿದೆ ಕಳೆದ 40 ವರ್ಷಗಳಲ್ಲಿ ಅಂತಂದ್ರೆ, ಈ ಎಲ್ಲ
ಬಂಧನಗಳು ಹರಿದೋಗಿಬಿಟ್ಟಿದ್ದಾವೆ ತಕ್ಕ ಮಟ್ಟಿಗೆ. ಯಾರಾಗ ಕುಣಿಬೇಕು, ಯಾರು ಮಧ್ಯಮ ವರ್ಗದ ಹುಡುಗಿ ತಾನು ಕುಣಿಬೇಕು ಅಂತಂದ್ರೆ ಕುಣಿಬಹುದು, ಅಥವಾ ಯಾವುದೋ ದೇವದಾಸಿ ಬಂದು ದೇವದಾಸಿ ಕ್ಲಾಸ್ ಹಿಂದುಳಿದ ಕ್ಲಾಸ್ ವರ್ಗದಿಂದ ಬಂದರೂ ಆ ಕಲೆ ಇದ್ರೆ ಬೇರೆ ಬೇರೆ ಥರ ಸ್ಕಾಲರ್ಶಿಪ್ಸ್ ಅವೆ, ಬೇಗ ಬಹುಮಾನಗಳವೆ, ಅಕಾಡೆಮೀಸ್ ಅವೆ, ಈ ಥರ. ಸೊ ಎಲ್ಲ ದೃಷ್ಟಿಯಿಂದ ನನಗೇನು ಅನ್ನಿಸ್ತದೆ ಅಂತಂದ್ರೆ ಯಾವ ಒಂದು ಬಂಧನಗಳಿದ್ದು. ಇನ್ನೊಂದು ಅಂತಂದ್ರೆ ಈಗ ಹೊಸದಾಗಿ ಬಂದಿರೋದು ಬಹಳ ದೊಡ್ಡ ಅಂದ್ರೆ ಇನ್ಫಾರ್ಮೇಶನ್ ಎಕ್ಸ್ಪ್ಲೋಷನ್. ಮಾಹಿತಿ ದೂರದರ್ಶನದ ಮುಖಾಂತರ ಅಥವಾ ಆಲ್ ಇಂಡಿಯಾ ರೇಡಿಯೋದ ಮುಖಾಂತರ ನಮ್ಗೇನು ಗೊತ್ತಾಗ್ತದೆ, ಯಾರೋ ಬಂಗಾಳದಲ್ಲಿ ಯಾರೋ ಹಾಡ್ತಾರೆ, ಇನ್ನೊಬ್ರು ಯಾರೋ ತಬಲಾ ಬಾರಿಸ್ತಾರೆ, ಇವತ್ತು ಗೊತ್ತಿರೋಷ್ಟು ಹಿಂದೆ ಎಂದೂ ಗೊತ್ತಾಗೋದು ಸಾಧ್ಯನೇ ಇದ್ದಿದ್ದಿಲ್ಲ. ಮಾಧ್ಯಮನೇ ಇದ್ದಿದ್ದಿಲ್ಲ. ಈಗ ಗುರು ಶಿಷ್ಯ ಪರಂಪರೆ ಬಗ್ಗೆ ಬಹಳ ಸರ್ತಿ ನಾವು ಚರ್ಚೆ ಕೇಳ್ತೀವಿ. ಅದ್ರ ಒಂದೊಂದು ಸರ್ತಿ ನನಗೇನು ಅನಿಸ್ತದೆ ಅಂತಂದ್ರೆ, ಆ ಗುರು ಆ ಶಿಷ್ಯನನ್ನ ಕಾಡೋದು ಕತೆ ಕೇಳಿದ್ರೆ, ಆ ಶಿಷ್ಯ ಈಗ ಕೂತು ರೇಡಿಯೋನೋ ಇದು ಟ್ರಾನ್ಸಿಸ್ಟರ್ ಟೆಲಿವಿಷನ್ ಕೇಳಿದ್ರೆ ಅಷ್ಟೇ ಇನ್ಫಾರ್ಮೇಶನ್ ಪಡ್ಕೋಬಹುದು ಏನೋ ಅಂತ ಒಂದೊಂದು ಸರ್ತಿ ಭಾವನೆ ಬರ್ತದೆ. ಅಂದ್ರೆ ಏನು ಅಂತಂದ್ರೆ, ಒಂದು ದೂರದರ್ಶನದ ಮುಖಾಂತರ ಮತ್ತು ಆಕಾಶವಾಣಿಯ ಮುಖಾಂತರ ಒಂದು ದೊಡ್ಡ ಪ್ರೇಕ್ಷಕ ವರ್ಗ ಉಂಟಾಗಿದೆ, ಚಿತ್ರಪಟಗಳ ಮುಖಾಂತರ, ಇನ್ನು ಮುಂದಿನ ವಿಡಿಯೋಗಳ ಮುಖಾಂತರ. ನಿಮ್ಮ ಊರಿನಲ್ಲೇ ಅಲ್ಲಿದ್ದವರೇ ನೋಡಬೇಕು ಅಂತೇನಿಲ್ಲ, ಬೇರೆ ಕಡೆಯಿಂದ ಕುಳಿತಲ್ಲೇನೆ ಜನ ನೋಡ್ತಾರೆ. ಹೀಗಾಗಿ ಇವತ್ತು ಯಶಸ್ವಿ ಆದ ಕಲಾಕಾರರು ಹಿಂದಿನ ಯಾವುದೇ ಯಶಸ್ವಿ ಕಲಾಕಾರರಿಗಿಂತ ಹೆಚ್ಚು ಗಳಿಸ್ತಾರೆ, ಹೆಚ್ಚು ಶ್ರೀಮಂತರಾಗಿದ್ದಾರೆ. ಇದೊಂದು ಕಲೆಗೆ ಹೆಚ್ಚಿನ ಮಾನ ಇದೆ, ಸರ್ಕಾರದಲ್ಲಾಗಲಿ ಉಳಿದ ಕಡೆಗಲಿ. ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ನನಗೇನು ಅಂತಂದ್ರೆ, ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ನಮ್ದು ಏನು ಪರಿಸ್ಥಿತಿ ಇತ್ತು, ಅವಾಗ ಬಹಳ ದೊಡ್ಡ ಕಲಾಕಾರರಿದ್ರು, ಆ ಮಾತಲ್ಲ ನಾನು ಹೇಳುದು. ಅದಕ್ಕಿಂತ ಈ ಹೊತ್ತು ಕಲಾಕಾರರಿಗೆ ಹೆಚ್ಚಿನ ಆಸ್ಪದ ಇದೆ, ಹೆಚ್ಚಿನ ಉತ್ತೇಜನ. ನಿಮ್ಮ ಈ ಕ್ರಿಯಾಶೀಲ ಪ್ರವೃತ್ತಿಗೆ ಮಾನಸ ಅನ್ನೋದು ವಿಶಿಷ್ಟವಾದ ಅಭಿವ್ಯಕ್ತಿ ಆಗ್ತಾ ಇದೆ. ದೂರದರ್ಶನ ನಿಮ್ಮ ಮಾನಸ ಸೀರಿಯಲ್ ಅಂತ ಇಟ್ಕೊಳ್ಬೋದು, ಅಥವಾ ನಿಮ್ಮ ಮಾನಸ ಇದು ಮನೋವೈದ್ಯರ ಒಂದು ಹಿನ್ನೆಲೆಯಲ್ಲಿ ಏನು ಸ್ಥಾಪಿಸ್ಕೊಂಡಿಲ್ಲ. ಇಲ್ಲ, ಅದು ಸೀರಿಯಲ್. ನಿಮ್ಮ ಕ್ರಿಯಾಶೀಲ ಪ್ರವೃತ್ತಿಗೆ ಮಾನಸ ಅನ್ನೋದು ವಿಶಿಷ್ಟ ಅಭಿವ್ಯಕ್ತಿ ಆಗ್ತಾ ಇದೆ ಅನ್ನೋದು ಎಲ್ಲ ಗೊತ್ತಿರುವಂತಹ ವಿಷಯ. ಈ ಮೂಲಕ ನೀವು ಮಾಡಬಯಸಿದಂಥ ಕೆಲಸ ಏನು? ಇಲ್ಲ, ಅದು ದೂರದರ್ಶನಕ್ಕಾಗಿ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ. ನನಗೆ ಇಲ್ಲಿ ತನಕ ದೂರದರ್ಶನಕ್ಕೆ ಮಾಡಬೇಕು ಅಂತ ಮನಸ್ಸಿದ್ರು ಎಂದು ಯಾವ್ದಾರೆ ಹಾಗೆ ಒಂದು ಸೀರಿಯಲ್ ಮಾಡಿ ಸೋಪ್ ಆಪರನೋ ಏನೋ ಮಾಡಿ ಕತೆ ಹೇಳಿಬಿಡೋದ್ರೊಳಗೆ ಏನೇನೋ ಆಸಕ್ತಿ ಇದ್ದಿದ್ದಿಲ್ಲ. ಇಲ್ಲಿ ಡಾಕ್ಟರ್ ಅಶೋಕ್ ಪೈ ಅಂತ ಮಾನಸ ಶಾಸ್ತ್ರಜ್ಞರಿದ್ದಾರೆ. ಅವರು ಕೊಟ್ಟ ಸಾಮಗ್ರಿಯನ್ನು ತಗೊಂಡು ಅದನ್ನು ತಗೊಂಡು ಜನರಿಗೆ ಮಾನಸಿಕ ರೋಗ ಅಂತಂದ್ರೇನು, ಮಾನಸಿಕ ಚಿಕಿತ್ಸೆ ಅಂತಂದ್ರೇನು, ಅದನ್ನ ಏನು ಮಾಡಬೇಕು ಇತ್ಯಾದಿ ವಿಷಯಗಳ ಗೊತ್ತಾಗೋ ಹಾಗೆ ಒಂದು ಶೈಕ್ಷಣಿಕವಾದರೂ ನಾಟಕೀಯವಾದ ಒಂದು ಸೀರಿಯಲ್ ಮಾಡೋ ಸಾಧ್ಯತೆ ಇದೆ ಅಂತ ಅನ್ನಿಸ್ತು. ಅದು ಮಾಡ್ತಾ ಇದೆ. ಹೀಗಾಗಿ ಮಾನಸ ಆಗ್ತಾ ಇದೆ. ಇನ್ನು ಹೇಗಾಗ್ತದೋ ನೋಡ್ಬೇಕು. ಆಮೇಲೆ ಈ ನಾಟಕಗಳ ರಚನೆ, ಚಲನಚಿತ್ರರಂಗ, ರಂಗ ನಾಟಕ ಸಾಧ್ಯತೆ, ಈ ಕ್ಷೇತ್ರಗಳಲ್ಲಿ ಇನ್ನು ಮುಂದೆ ನೀವು ತೊಡಗಿಸ್ಕೊಳ್ಬೇಕು ಅಂತ ಹಾಕಿಕೊಂಡಿರುವಂತಹ ಯೋಜನೆಗಳೇನು? ನಾನು ಬಹಳ ದೂರ ಪ್ಲಾನ್ ಮಾಡೋದಿಲ್ಲ. ಯಾವುದು ಅಂದ್ರೆ ಮುಂದಿನ ವರ್ಷ ಯಾವ ನಾಟಕ ಫಿಲ್ಮ್ ಮಾಡಬೇಕು, ಅದ್ರ ಮುಂದಿನ ವರ್ಷ ನಂಗೆ ಗೊತ್ತಿರೋದು. ಇನ್ನೇನಾಗ್ತದೆ, ಬಹುಶಃ ನಾನು ನಾಟಕಕಾರನಿರೋದ್ರಿಂದ ಕೆಲವೊಂದು ನಾಟಕದ ವಿಷಯಗಳು ನನ್ನ ತಲೆಯಲ್ಲಿ ಹಾಗೆ ನೆನಗುದಿಗೆ ಬಿದ್ದಿರ್ತವೆ. ಅವು ಮೊಳಕೆ ಬರ್ತವೆ, ಚಿಗುರ್ತವೆ. ಒಂದೊಂದು ಸರ್ತಿ ನಾಟಕ ಆಗ್ತದೆ. ಅಂದ್ರೆ ಹಿಟ್ಟಿನ ಹುಂಜ ನಾಟಕ ನಾನು 10-12 ವರ್ಷ ಅದನ್ನು ತಿದ್ದುತ್ತಾ ಇದೆ. ಈಗ ಹೇಳಿದ್ನಲ್ಲ, ತಲೆದಂಡ ನಾಟಕ 15 ವರ್ಷದೊಳಗೆ ತಲೆ ಒಳಗಿತ್ತು. ಇವು ಇನ್ನು ಕೆಲವು ಹಯವದನ ನಾಗಮಂಡಲದಂತೂ 6 ತಿಂಗಳೊಳಗೆ ಒಮ್ಮೆಲೆ ಹುರುಪು ಬಂದು ಬರೆಯುವ ಹಂಗೂ ಆಗ್ತದೆ. ಈಗ ಹೇಳಲಿಕ್ಕೆ ಆಗುದಿಲ್ಲ. ಅದು ನಾಟಕಗಳ ಹೊರಗೆ ನಾನು ಹೆಚ್ಚು ಯೋಜನೆಗಳನ್ನು ಹಾಕೊಳ್ಳೋದಿಲ್ಲ. ಅದು ಹೇಗೆ ಬರ್ತದೋ ಹಾಗೆ. ಸಂತೋಷ ಶ್ರೀ ಗಿರೀಶ್ ಕಾರ್ನಾಡ್ ಅವರೇ, ತುಂಬ ಥ್ಯಾಂಕ್ಸ್. ಈವರೆಗೆ ನೀವು ಮುಕ್ತವಾಗಿ ಮಾತಾಡಿ ನಮ್ಮೊಂದಿಗೆ ಹಲವಾರು ವಿಚಾರಗಳನ್ನು ಹಂಚಿಕೊಂಡ್ರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ.